ಹಲ್ಲೆಲೂಯಾ. ಎಲ್ಲ ಸಂತೋಷವಾಗಿದ್ದೀರಾ? ದೇವರಿಗೆ ಸ್ತೋತ್ರವಾಗಲಿ. ದೇವರು ಈ ತಿಂಗಳಲ್ಲಿ ಈ ಒಂದು ಸಬ್ಬತ್ ದಿನದ ಆರಾಧನೆಗೆ ಈ ಸಭೆಗೆ ನನ್ನನ್ನು ಕೊಂಡು ತಂದದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಹೇಳ್ತೇನೆ. ಹಾಗೂ ನಮ್ಮನ್ನು ಪ್ರೀತಿಯಿಂದ ಕರೆಯಲ್ಪಟ್ಟಂಥ ಸೇವಕರಿಗೂ ಸಭಿಕರಿಗೂ ಸಭೆಯವರೆಲ್ಲರಿಗೂ ಕರ್ತನಾದ ಯೇಸುವಿನ ನಾಮದಲ್ಲಿ ನಾನು ನಿಮಗೆ ವಂದನೆಗಳನ್ನು ಸಲ್ಲಿಸುವವನಾಗಿದ್ದೇನೆ. ಎಲ್ಲರೂ ಸಂತೋಷವಾಗಿದ್ದೀರಾ? ಒಂದು ಸಂತೋಷವಾಗಿ ಇಲ್ಲದೇ ಇರೋರು ಅಲ್ಲೇಲು ಹೇಳಿ. ಸಂತೋಷವಾಗಿರೋರು ಒಂದು ಅಲ್ಲೇಲು ಹೇಳಿ. ನೀವೆಲ್ಲ ಸೈಲೆಂಟ್ ಆಗಿಬಿಟ್ಟಿದ್ದೀರಾ. ಹಾಡು ಹೇಳಿ, ಆರಾಧನೆ ಮಾಡಿ. ದೇವರ ಮುಂದೆ ನಾವು ಯಾವತ್ತೂ ಸೈಲೆಂಟ್ ಆಗಬಾರ್ದು, ಸೋತೋಗಿರಬಾರ್ದು. ನಾವು ಯಾವಾಗಲೂ ಆಕ್ಟಿವ್ ಆಗಿರ್ಬೇಕು. ನಾವು ಯಾವಾಗಲೂ ಬಲವುಳ್ಳವರಾಗಿರ್ಬೇಕು. ನಮ್ಮ ದೇವರು ಇವತ್ತು ಬಲಪಡಿಸೋದಕ್ಕೆ ನಮ್ಮ ಮಧ್ಯದಲ್ಲಿ ಬಂದಿದ್ದಾನೆ. ನಾನು ಇಲ್ಲಿಗೆ ಬರುವಾಗ ದೇವರ ಹತ್ರ ಕೇಳಿದೆ, ದೇವರೇ ಆಲ್ರೆಡಿ ನಾನು 3ನೇ ಸಾಲಿನೋ 4ನೇ ಸಾರಿ ಬರ್ತಾ ಇದ್ದೀನಿ. ನಾನು ಕೂತ್ಕೊಂಡು ಬರುವಾಗ ನನಗೆ ತುಂಬ ಟಯರ್ಡ್ ಆಗಿ ಕಾರಲ್ಲಿ ಸ್ವಲ್ಪ ಹೊತ್ತು ನಿದ್ರೆ ಮಾಡಿಬಿಟ್ಟಿದ್ದೆ. ಆದರೆ ದೇವರಿಗೆ ಸ್ತೋತ್ರ, ದೇವರಾತ್ಮ ನನಗೆ ಮಾತನಾಡ್ತಾನೆ, ನಿನ್ನನ್ನು ನಾನು ಇವತ್ತು ಇಲ್ಲಿಗೆ ಕರ್ಕೊಂಡು ಬರ್ದೆ. ಯಾಕೆ ಅಂದರೆ ಈ ಜನಗಳನ್ನ ಬಲಪಡಿಸೋದಕ್ಕೆ, ಇವರನ್ನ ಬಲಪಡಿಸೋದಕ್ಕೆ, ಇವರ ಆತ್ಮನ ಬಲಪಡಿಸೋದಕ್ಕೆ, ಇವರ ವೈರಾಗ್ಯವನ್ನು ಬಲಪಡಿಸೋದಕ್ಕೆ, ಇವರು ದೇವರ ಮಕ್ಕಳಾದ ನಿಮಿತ್ತವಾಗಿ ಇವರು ಭೂಲೋಕದಲ್ಲಿ ದೇವರಿಗಾಗಿ ಬಲವೊಂದಿ ಜೀವಿಸುವುದಕ್ಕೋಸ್ಕರ. ಹಲ್ಲೆಲೂಯಾ. ಆದ ಕಾರಣ ನಿಮ್ಮ ಸಭೆಗೆ ಆಲ್ರೆಡಿ ದೇವರು ಎನರ್ಜಿ ತುಂಬಿದ್ದಾನೆ. ನಿಮಗೆ ದೇವರು ಬಲ ಕೊಟ್ಟಿದ್ದಾನೆ. ಎಷ್ಟು ಜನ ಹೇಳ್ತೀರಿ ನಾನು ಬಲ ಹೊಂದಿದ್ದೀನಿ ಅಂತ? ನಾನಲ್ಲ, ನೀವು. ಹಲ್ಲೆಲೂಯಾ, ಹಲ್ಲೆಲೂಯಾ. ನೀವು ಬಲ ಹೊಂದಬೇಕು ಅಂದರೆ ನಿಮ್ಮ ಹತ್ರ ಇವಾಗ ಏನಿರಬೇಕು? ನೀವೆಲ್ಲ ನಿಮ್ಮೆಲ್ಲರಲ್ಲಿಯೂ ಒಂದು ಮನಸ್ಸಿರಬೇಕು. ಒಂದು ಮನಸ್ಸು ಯಾವಾಗ ಬರ್ತದೋ ದೇವರ ಆತ್ಮನಲ್ಲಿ ಇಳಿದು ಬಂದುಬಿಡ್ತಾರೆ. ಅಪೊಸ್ತಲರ ದಿನದಲ್ಲಿ ಆ ಸಭೆಯ ಮಂಡಳಿಯ ಮನಸ್ಸು ಒಂದಾಗೇ ಇತ್ತು. ಅವರು ಆರಾಧನೆ ಮಾಡುವಾಗ, ಪ್ರಾರ್ಥನೆ ಮಾಡುವಾಗ, ಸ್ತೋತ್ರ ಬಲಿಗಳು ಹೇಳುವಾಗ, ವಿಜ್ಞಾಪನೆಗಳು ಕೊಡುವಾಗ, ಕಾಣಿಕೆಯನ್ನು ಅರ್ಪಣೆ ಮಾಡುವಾಗ, ಅನ್ಯ ಭಾಷೆ ಮಾತನಾಡುವಾಗ, ಸೇವಕರ ಬಾಯಿಂದ ಬರುವ ಮಾತುಗಳನ್ನು ಕೇಳಿಸಿಕೊಳ್ಳುವಾಗ ಅವರೆಲ್ಲರ ಮನಸ್ಸು ಒಂದಾಗಿತ್ತು. ಅವರ ಮೈಂಡ್ ಎಲ್ಲೂ ಅಲುಗಾಡ್ತಾ ಇರಲಿಲ್ಲ, ಅವ್ರ ಶರೀರ ಅಲುಗಾಡ್ತಾ ಇರಲಿಲ್ಲ, ಅವರ ಮನಸ್ಸು ಅಲುಗಾಡ್ತಾ ಇರಲಿಲ್ಲ. ಅವರೆಲ್ಲರ ಕಾನ್ಸಂಟ್ರೇಷನ್ ಪರಲೋಕದ ದೇವರ ಮೇಲಿತ್ತು, ದೇವರ ಬಾಯಿಮಾನ ಮೇಲಿತ್ತು. ದೇವರಾತ್ಮ ನನ್ನನ್ನು ಕುರಿತು ಏನು ಮಾತನಾಡ್ತಾನೆ ಅಂತ ದೇವರ ಬಾಯಿಂದ ಬರೋ ಮಾತುಗಳನ್ನು ಆತುರವುಳ್ಳವರಾಗಿ ಅವರು ಕಾಯೋರಾಗಿದ್ರಂತೆ. ಅವರಿಗೆ ಒಳಗೆ ಅನೇಕ ಕಷ್ಟ ಇರಬಹುದು, ನೋವಿರಬಹುದು, ತೊಂದರೆ ಇರಬಹುದು, ಬಲಹೀನತೆ ಇರಬಹುದು. ಆದರೆ ದೇವರ ಮನೆಗೆ ಬಂದಾಗ, ದೇವರ ಸನ್ನಿಧಾನಕ್ಕೆ ಬಂದಾಗ, ದೇವರ ಸಮ್ಮುಖಕ್ಕೆ ಬಂದಾಗ, ದೇವರ ಪ್ರಸನ್ನತೆಗೆ ಬಂದಾಗ, ದೇವರ ಮನೆಗೆ ಬಂದು ಅವ್ರು ಕೂತ್ಕೊಳ್ಳುವಾಗ ಅವರೆಲ್ಲರ ಮನಸ್ಸು ಒಂದಾಗ್ತಾ ಇತ್ತು, ನಿರೀಕ್ಷೆ ಒಂದಾಗ್ತಾ ಇತ್ತು, ಯೋಜನೆ ಒಂದಾಗ್ತಾ ಇತ್ತು. ನಾವೀಗ ದೇವರ ಮಕ್ಕಳಾಗಿದ್ದೇವೆ, ದೇವರ ಸಭೆಯಾಗಿದ್ದೇವೆ, ದೇವರ ಶಕ್ತಿಯಾಗಿದ್ದೇವೆ. ದೇವರ ಬಾಯಿಂದ ಬರುವ ಮಾತನ್ನ ಕೇಳಿಸಿಕೊಳ್ಳತಕ್ಕ ಶ್ರದ್ಧೆ ಅವರಲ್ಲಿ ಬಂದು ಬಿಡ್ತಾ ಇತ್ತಂತೆ. ಪೇತ್ರ ಮಾತಾಡ್ತಾ ಇದ್ದಾನೆ, ಜನ ದೇವರ ವಾಕ್ಯ ಸ್ವೀಕಾರ ಮಾಡ್ಕೊಳ್ತಾ ಇದ್ದಾರೆ. ಆ ವಾಕ್ಯ ಹೋಗುವಾಗ ಆ ಜನ ವೀಕ್ ಆಗೋಲ್ಲ. ಆ ವಾಕ್ಯ ಹೋಗುವಾಗ ಆ ಜನ ಬಲ ಹೊಂದ್ಕೊಳ್ತಾ ಇದ್ದಾರೆ. ಹೊರಗಡೆ ಬರ್ತಾ ಇದೆ, ಫಲಗಳು ಎದ್ದೋಳ್ತಾ ಇದೆ. ಅವರು ಒಳಗೂ ಸಾಕ್ಷಿಯಾಗಿದ್ದಾರೆ, ಹೊರಗೂ ಸಾಕ್ಷಿಯಾಗಿದ್ದಾರೆ. ಅದೇ ದೇವರು ಇವತ್ತು ಈ ಸಭೆಗೆ ಕೊಡುವಂತ ಒಂದು ವಾಗ್ದಾನ. ಇವತ್ತು ನಾನು ಬರುವಾಗ ದೇವರು ಹೇಳ್ತಾರೆ, ಯೆಶಾಯನ ಬರೆದ ಪ್ರವಾದನ ಗ್ರಂಥ 43ನೇ ಅಧ್ಯಾಯ 7ನೇ ವಚನ, ಪಾಸ್ಟರ್, ಈ ಸಭೆಗೆ ದೇವರು ಬಲವಾಗಿ ಕೊಡುವಂತ ಇದು ವಾಗ್ದಾನ. ನೀವು ಬರೆದಿಟ್ಕೊಳ್ರಿ. ಆ ಕಾಲ ಬರುವಾಗ, ಆ ಸಮಯ ಬರುವಾಗ, ಒಪ್ಪಿಕೊಳ್ಳುವಾಗ, ಅಂಗೀಕರಿಸಿಕೊಳ್ಳುವಾಗ, ಅದರಲ್ಲಿ ನಡೀತೀನಿ ಅಂತ ತೀರ್ಮಾನ ಮಾಡುವಾಗ ನಿಮ್ಮ ಮುಂಬಲವಾಗಿ ದೇವರು ನಿಮ್ಮನ್ನ ಈ ರೀತಿಯಾಗಿ ನಡೆಸೋದಕ್ಕೆ ಅವನು ಶಕ್ತನಾಗಿದ್ದಾನೆ. ಆ ವಚನ ಏನು ಹೇಳುತ್ತೆ ಅಂದ್ರೆ, ನೀನು ಜಲರಾಶಿಯನ್ನು ಹಾದು ಹೋಗುವಾಗ ನಾನು ನಿನ್ನ ಸಂಗಡ ಇರುವೆನು. ಒಂದು ಹಲ್ಲೆಲೂಯಾ. ಈ ಶಬ್ದ ಸಾಕಾಗಿಲ್ಲ. ದೇವರ ಬೆಳಗ್ಗೆ ನಿಮಗೆ ಕೊಡುವಂತ ವಾಗ್ದಾನ ಏನಪ್ಪಾ ಅಂದ್ರೆ, ನೀನು ಜಲರಾಶಿಯನ್ನ ಹಾದು ಹೋಗುವಾಗ ನಾನು ನಿನ್ನ ಸಂಗಡ ಇರುವೆನು. ನದಿಗಳನ್ನು ದಾಟುವಾಗ ಅವು ಮುಳುಗಿಸೋದಿಲ್ಲ. ಉರಿಯಲ್ಲಿ ನಡೆಯುವಾಗ ನೀನು ಕಂದದಿರುವಿ. ಇವೆರಡೂ ಡೇಂಜರೇ. ಅಪಾಯದ ಒಂದು ಸ್ಥಳದಲ್ಲಿ ವಾಗ್ದಾನವಾಗಿ ಸ್ವೀಕಾರ ಮಾಡುವಂಥ ಮಗನೇ ಮಗಳೇ,
ದೇವರ ವಾಕ್ಯ ಹೇಳ್ತದೆ, ಯಾರೆಲ್ಲ ಈ ಬೆಳಗ್ಗೆ ಈ ಮಾತನ್ನು ಶ್ರದ್ಧೆಯಿಂದ ದೇವರೇ ನೀನು ಆಡೋ ಮಾತನ್ನ ಮನಪೂರ್ತಿಯಾಗಿ ಸ್ವೀಕಾರ ಮಾಡ್ಕೊಳ್ತೇನೆ, ಅಂಗೀಕರಿಸ್ಕೊಳ್ತೇನೆ ಅಂತ ಒಪ್ಪಿಕೊಳ್ಳೋದಾದ ದೇವರ ವಾಕ್ಯದಲ್ಲಿ ಪ್ರವಾದಿಯ ಮೂಲಕ ದೇವರು ಪ್ರಕಟಿಸುವಂತ ಒಂದು ಮಾತು, ನೀನ್ ಜಲರಾಶಿಯನ್ನ ಹಾದು ಹೋಗುವಾಗ, ಇಲ್ಲಿರೋ ಒಂದೊಂದು ವಿಶ್ವಾಸಿಗೆ ಅದ್ರ ಅರ್ಥ ಈ ಸಭೆಗೆ ದೇವರು ಮಾತಾಡೋದು. ನೀವು ಜಲರಾಶಿಯನ್ನು ಹಾದು ಹೋಗುವಾಗ ನಾನು ನಿಮ್ಮ ಸಂಗಡ ಇರ್ತೇನೆ, ನದಿಗಳನ್ನು ದಾಟುವಾಗ ಅವು ನಿಮ್ಮನ್ನು ಮುಳುಗಿಸುವುದಿಲ್ಲ. ಯಾರಿಗಾದ್ರೂ ಈ ಅನುಭವ ಆಗಿದೆಯಾ? ಮತ್ತು ದೇವರ ವಾಕ್ಯ ಹೇಳ್ತದೆ, ಉರಿಯಲ್ಲಿ ನಡೆಯುವಾಗ ನೀನು ಕಂದದಿರುವಿ, ಜ್ವಾಲೆಯು ನಿನ್ನನ್ನು ದಹಿಸದು. ಇವೆರಡು ಅನುಭವ ಯಾರಿಗಾಗಿದೆ ಹೇಳಿ ನೋಡು. ನನ್ನ ಟಾಪಿಕ್ ಇದಲ್ಲ, ಆದ ದೇವರ ಈ ಸಭೆಗೆ ಮಾತು ಹೇಳಕ್ಕೆ ಹೇಳುದು. ಯಾರು ಸ್ವೀಕಾರ ಮಾಡ್ಕೊಳ್ತೀರೋ ಅದು ಬಲ ಹೊಂದುತ್ತೆ. ನೀವು ಜಲರಾಶಿಯನ್ನು ಹಾದು ಹೋಗುವಾಗ ನೀರು ನಿಮ್ಮನ್ನು ಮುಳುಗಿಸೋದಿಲ್ಲ. ಉರಿ ಅಂದ್ರೆ ಬೆಂಕಿ, ಆ ಬೆಂಕಿಯಲ್ಲಿರುವಾಗ ಅದು ನಿಮ್ಮನ್ನು ಸುಡೋದಿಲ್ಲ ಅಂತ. ಒಂದು ಹಲ್ಲೆಲೂಯ. ಮೋಸಸ್ ಇಸ್ರಾಯೇಲ್ ಜನಗಳನ್ನ ಕರ್ಕೊಂಡು ಐಗುಪ್ತದಿಂದ ಅರಣ್ಯದ ಕಡೆಗೆ ಹೋಗುವಂತ ಸಂದರ್ಭದಲ್ಲಿ ಅವನಿಗೆ ಎದುರಾಗುವಂತ ಒಂದು ದೊಡ್ಡ ಸಮಸ್ಯೆ ಕೆಂಪು ಸಮುದ್ರ. ಆ ಕೆಂಪು ಸಮುದ್ರ ಮುಂದೆ ಹಿಂದೆ ಫರೋಹನ ಸೈನ್ಯ, ಮುಂದೆ ಕೆಂಪು ಸಮುದ್ರ ಕಾಣ್ತಾ ಇದೆ, ಹಿಂದ್ಗಡೆ ಫರೋಹನ ಸೈನ್ಯ ಬರ್ತಾ ಇದ್ದಾರೆ. ಮಧ್ಯದಲ್ಲಿ ದೇವರ ವಾಗ್ದಾನ ಹೊಂದಿದಂತ ಮಕ್ಕಳು, ದೇವರ ವಾಗ್ದಾನ ಅಂದ್ರೆ ಪ್ರಕಟಣೆ, ಪ್ರವಾದನೆ, ದೇವರು ಹೇಳಿದ ಮಾತುಗಳನ್ನ ಸ್ವೀಕರಿಸಲ್ಪಟ್ಟಂತ ಜನ ಇವರಿಬ್ಬರ ಮಧ್ಯದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದ. ವಾಗ್ದಾನ ಹೊಂದುವವನು ಅದನ್ನು ಹೊಂದುತ್ತಾನೆ, ವಾಗ್ದಾನವನ್ನು ಆಲಸ್ಯ ಮಾಡತಕ್ಕವನು ಅದನ್ನು ಹೊಂದಕ್ಕಾಗೋದಿಲ್ಲ. ಪ್ರಿಯ ಸಹೋದರಿಯೇ, ದೇವರ ವಾಕ್ಯ ಹೇಳ್ತದೆ, ನಿನಗೆ ವಾಗ್ದಾನ ಮಾಡಿದ ದೇವರು ನಂಬಿಕಸ್ತ. ಅವ್ರ ಮಾತು ತಪ್ಪ ದೇವರಲ್ಲ, ಅವನು ಎರಡು ಮಾತಿನವನಲ್ಲ, ಮನುಷ್ಯನಂತೆ ಎರಡು ಮಾತು ಆಡುವಂತವನು ಅಲ್ಲ. ಅವನೇನ್ ಮಾತಾಡ್ತಾನೋ ಆ ಮಾತನ್ನ ನೆರವೇರಿಸ್ತಾನೆ. ಇಸ್ರಾಯೇಲ್ ಜನ ಮುಂದೆ ಸಮುದ್ರ, ಹಿಂದೆ ಫರೋಹನ ಸೈನ್ಯ, ಮಧ್ಯದಲ್ಲಿ ಇವರಿದ್ದಾರಲ್ಲ, ಅವರು ಸ್ವಲ್ಪ ಜನ ಅಲ್ಲ, ಲಕ್ಷಗಟ್ಟಲೆ ಜನ ಇದ್ದಾರೆ. ಆ ಲಕ್ಷಗಟ್ಟಲೆ ಜನ ಮೋಸಸ್ಗೆ ಬೊಬ್ಬೆ ಆಗ್ತಾ ಇದ್ದಾರೆ. ಮೋಸಸ್ ಮೋಸಸ್ ಮೋಸಸ್, ಮುಂದೆ ಸಮುದ್ರಕ್ಕೆ ಹೋದ್ರೆ ನಾವು ಸತ್ತೋಗ್ತೇವೆ, ಹಿಂದೆ ಫರೋಹನ ಸೈನ್ಯದ ಕೈಗೆ ಸಿಕ್ಕಾಕೊಂಡ್ರೆ ನಾವು ಸತ್ತೋಗ್ತೇವೆ, ನಡುವೆ ನಮ್ಮನ್ನ ಕರ್ಕೊಂಡು ಬಂದು ನಿಲ್ಲಿಸ್ಬಿಟ್ಟಿದ್ಯಲ್ಲ, ನಿನ್ನ ಪ್ಲಾನ್ ಏನ್? ನಿನ್ನ ಆಲೋಚನೆ ಏನ್? ನಿನ್ನ ದರ್ಶನ ನಮ್ಮ ಮೇಲೆ ಏನು? ನೀನು ಹೇಳಿದ ಮಾತನ್ನ ಕೇಳಿ ನಾವು ಹೊರಗಡೆ ಬಂದ್ಬಿಟ್ಟಿದ್ದೇವೆ, ಇಕ್ಕಟ್ಟಿಗೆ ಸಿಕ್ಕಾಕೊಂಡಿದ್ದೇವೆ. ಮುಂದೆ ದಾರಿ ಕಾಣ್ತಾ ಇಲ್ಲ, ಹಿಂದೆ ಸಾವು ಕಾಣ್ತಾ ಇದೆ, ಮುಂದೆ ಸಾವು ಕಾಣ್ತಾ ಇದೆ. ನಾವು ಸಾಯೋದು ನಿನ್ನ ಚಿತ್ತಾನ? ಅವರೊಬ್ಬೊಬ್ಬರು ಒಂದೊಂದು ರೀತಿ ಬೊಬ್ಬೆ ಹಾಕುವಾಗ ಮೋಸಸ್, ದೇವರ ಮುಖವನ್ನು ನೋಡಲ್ಪಟ್ಟ ಮೋಸಸ್, ವಾಗ್ದಾನ ಹೊಂದಲ್ಪಟ್ಟಂತ ಮೋಸಸ್, ದೇವರು ಯಾರಂತ ಅರಿಯಲ್ಪಟ್ಟಂತ ಮೋಸಸ್, ದೇವರ ಮಾತಿನ ಮೇಲೆ ಅಪನಂಬಿಗಸ್ತನಾಗಿಲ್ಲ, ಸೋತು ಹೋಗಲಿಲ್ಲ, ನಿರಾಶೆ ಆಗಲಿಲ್ಲ, ಕುಗ್ಗಿ ಹೋಗಲಿಲ್ಲ. ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಬಲಪಡಿಸಲ್ಪಟ್ಟಂತ ದೇವರನ್ನ ನೋಡಿ ಕರೀತಾನೆ, ದೇವಾ, ಮುಂದೆ ಸಮುದ್ರ, ಹಿಂದೆ ಫರೋಹನ ಸೈನ್ಯ. ಇವತ್ತು ಅನೇಕರ ಜೀವಿತ ಹಾಗೆ ಆಗಿದೆ. ಮುಂದೆ ಹೋಗಕ್ಕಾಗದೆ, ಹಿಂದೆ ಹೋಗಕ್ಕಾಗದೆ, ಮಧ್ಯದಲ್ಲಿ ಸಿಕ್ಕಿ ಬಿದ್ದಿದ್ದೀರಲ್ಲ. ಆ ಸಂದರ್ಭದಲ್ಲಿ ನಿಮ್ಮ ಹೃದಯ ಯಾರನ್ನ ಹುಡುಕುತ್ತೆ? ನಿಮ್ಮ ಮನಸ್ಸು ಯಾರನ್ನ ಹುಡುಕುತ್ತೆ? ಆ ಸಂದರ್ಭದಲ್ಲಿ ಯಾರ ಮೇಲೆ ನೀವು ಹತ್ತುಕೊಂಡಿದ್ದೀರಾ? ಸತ್ಯವೇದ ಹೇಳ್ತದೆ, ಮೋಸಸ್ ದೇವರ ಬಲದ ಮೇಲೆ ಹತ್ತುಕೊಂಡ, ದೇವರ ಮಾತಿನ ಮೇಲೆ ಹತ್ತುಕೊಂಡ, ದೇವರ ಶಕ್ತಿ ಮೇಲೆ ಹತ್ತುಕೊಂಡ, ದೇವರು ಯಾರಂತ ಹತ್ತುಕೊಂಡ. ದೇವರನ್ನ ಅರಿಯಲ್ಪಟ್ಟ ನಿಮಿತ್ತವಾಗಿ ಆ ಜನಗಳಿಗೆ ಬಳಿಗೆ ಹೋಗದೆ ದೇವರ ಬಳಿಗೆ ಬಂದಿದ್ದಾನಲ್ಲ. ದೇವರು
ಅವನ ನಂಬಿದವನ ಕೈ ಬಿಡೋದೇ ಇಲ್ಲ. ಅದಕ್ಕೆ ಸತ್ಯವೇದ ಹೇಳ್ತದೆ, ನಂಬಿಗಸ್ತನು ಆಶೀರ್ವಾದ ಪೂರ್ಣ. ಹಲ್ಲೆಲೂಯಾ. ನಂಬಿಗಸ್ತನು ಆಶೀರ್ವಾದ ಪೂರ್ಣ ಅಂದ್ರೆ ಅರ್ಥ, ಮೋಸಸ್ 100ಕ್ಕೆ 100 ಅವನ ಕಾನ್ಫಿಡೆನ್ಸ್ ದೇವರ ಮೇಲೆ ಇಟ್ಟಿದ್ದ. ಯಾರನ್ನು ನೋಡ್ಲಿಲ್ಲ ಅವನು, ದೇವ್ರನ್ನ ನೋಡ್ತಾ ನೋಡ್ತಾ ಮೋಸಸ್ನ ನಿಮಿತ್ತ ಅವ್ರಿಗೆ ಜನ ಬೊಬ್ಬೆ ಹಾಕಿದ್ರಲ್ಲ, ಗಲಾಟೆ ಮಾಡಿದ್ರಲ್ಲ, ಅವಮಾನ ಮಾಡಿದ್ರಲ್ಲ, ನಿಂದನೆ ಮಾಡಿದ್ರಲ್ಲ, ಗೇಲಿ ಮಾಡಿದ್ರಲ್ಲ, ಹೀಯಾಳಿಸಿದ್ರಲ್ಲ, ನಾವು ಅಲ್ಲೇ ಇದ್ದೋ. ನಮ್ಮನ್ನು ಅನ್ಯಾಯವಾಗಿ ನೀನು ಕರ್ಕೊಂಡು ಬಂದು ಮುಂದೆ ಸಮುದ್ರ, ಹಿಂದೆ ಫರೋಹನ ಸೈನ್ಯದ ಮುಂದೆ ನಮ್ಮನ್ನು ನಿಲ್ಲಿಸಿದೆಯಲ್ಲ ಅಂತ ದೇವರ ಬಲವನ್ನು ಅರಿಯದೆ ಮಾತಾಡಿಬಿಟ್ರು. ತಮ್ಮ ದೇವರು ಯಾರಂತ ಅರಿಯದೆ ಮಾತಾಡಿದ್ರು, ಸತ್ಯ ದೇವರನ್ನ ಅರಿಯದೆ ಮಾತಾಡಿದ್ರು. ಅವನ ಮಹತ್ವ, ಮಹಿಮೆ, ಬಲ, ಶಕ್ತಿ ಎಂಥದ್ದಂತ ಅರಿಯದೆ ಅವರು ಮಾತಾಡಿಬಿಟ್ರು. ಅಂಥವರ ಮಧ್ಯದಲ್ಲಿ ದೇವರು ವಚನ ಹೇಳ್ತದೆ, ಮೋಸಸ್ ಕೋಲನ್ನು ಚಾಚುವಾಗ, ಇವತ್ತು ನಿಮ್ಮ ಕೈಲಿ ಏನು ಕೊಟ್ಟು ಒಂದು ಚಾಚಕ್ಕೆ ಚಪ್ಪಾಳೆ ಹೊಡಿರ ಸಿಸ್ಟ್ರಿಗೆ ಏನು ಕೊಟ್ಟಿದ್ದಾರೆ? ದೇವರ ವಾಕ್ಯ ಇಟ್ಟು ಯಾವಾಗ ನೀವು ಮಾತಾಡ್ತಿರೋ, ನಮ್ಮ ದೇವರು ಇಳಿದು ಬಂದು ನಿಮ್ಮ ಮನೆಗೆ ವಿರುದ್ಧವಾಗಿ ಎದ್ದಿರುವಂಥ ಸಮಸ್ಯೆಗಳಿಗೆ ಅವನು ಬಿರುಗಾಳಿಯನ್ನು ಕಳಿಸಿಕೊಡ್ತಾನೆ. ಅವನ ಕೈ ನಿಮಗೋಸ್ಕರ ಇಳಿದು ಬರ್ತದಂತೆ. ಅದಕ್ಕೆ ಪ್ರವಾದಿ ಯೆಶಾಯ ಹೇಳ್ತಾನೆ, ಯೆಹೋವನ ಹಸ್ತ ಮೋಟುಗೈಯಲ್ಲ, ನಿಮ್ಮ ಅಪರಾಧಗಳೇ ದೇವರ ಆಶೀರ್ವಾದಕ್ಕೆ ಅಡ್ಡವಾಗಿದೆಯಂತೆ. ಯಾರು ಒಪ್ಪಿಕೊಳ್ತಾರೋ ದೇವರ ಕೈ ಇಳಿದು ಬರ್ತಾರೆ, ಅಲ್ಲಿ ದೇವರು ಮಾರ್ಗ ಮಾಡ್ತಾನೆ, ಅವ್ರನ್ನ ನಡೆಸ್ತಾನೆ, ಅವರಲ್ಲಿ ನಂಬಿಕೆಯನ್ನು ಹುಟ್ಟಿಸ್ತಾನೆ. ಅವ್ರ ನಂಬಿಕೆ ನಡೆದ್ರೆ ಅವ್ರು ಶುದ್ಧರಾಗಿ ರಕ್ಷಿಸಲ್ಪಡ್ತಾರೆ. ನೋಡಿ ಎಂಥ ಒಳ್ಳೆ ದೇವರಂದ್ರೆ, ಇಷ್ಟು ಲಕ್ಷ ಜನ ಸಮುದ್ರದೊಳಗೆ ಹೋಗ್ಬಿಟ್ಟಿದ್ದಾರೆ. ಆ ಒಣನೆಲ್ಲ ನೋಡ್ಕೊಂಡು 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 ನೋಡಿಕೊಂಡು ಈ ಕಡೆಯಿಂದ ಆ ಕಡೆಗೆ ದಾಟಿಬಿಟ್ರು. ಕಡೆಗೆ ಮೋಸಸ್ಗೆ ದೇವ್ರು ಕೇಳ್ತಾರೆ, ನನ್ನ ಮೇಲೆ ನಂಬಿಕೆ ಇಟ್ಟಂತ ಎಲ್ಲರೂ ಈ ಕಡೆಯಿಂದ ಆ ಕಡೆಗೆ ಹೋಗ್ಬಿಟ್ರ, ಇದ್ದೀರಾ? ನಾನು ಮಾತಾಡ್ತಾ ಇರೋದು ಅರ್ಥ ಆಗುತ್ತಾ? ಈ ಕಡೆಯಿಂದ ಆ ಕಡೆ ಹೋಗ್ಬಿಟ್ರ. ಮೋಸಸ್ ದೇವ್ರಿಗೆ ಹೇಳ್ತಾನೆ, ದೇವ್ರೆ ನನ್ನ ಕಡೆಯವರೆಲ್ಲರೂ ಈ ಕಡೆಯಿಂದ ಆ ಕಡೆಗೆ ದಾಟಿಬಿಟ್ಟಿದ್ದಾರೆ. ಈಗ ನೆಕ್ಸ್ಟ್ ದೇವರು ಅವ್ರು ದಾಟಿದ ತಕ್ಷಣ ಕ್ಲೋಸ್ ಮಾಡೋದಿಲ್ಲ. ನಿಮ್ಮ ದೇವ್ರು ನಿಮ್ಮ ವಿಷಯದಲ್ಲಿ ಭಾಳ ಜ್ಞಾನಿ ಉಳ್ಳವನಾಗಿ, ನಿಮ್ಮನ್ನು ಕಾಪಾಡೋಕ್ಕೋಸ್ಕರ, ನಿಮ್ಮನ್ನು ರಕ್ಷಿಸೋದಕ್ಕೋಸ್ಕರ, ನಿಮ್ಮನ್ನು ಪೋಷಣೆ ಮಾಡೋದಕ್ಕೋಸ್ಕರ, ನೀವು ಯಾರ ಕಡೆಯವರು ಅಂತ ಶತ್ರುಗಳಿಗೆ ತೋರಿಸುವುದಕ್ಕೋಸ್ಕರ ನನ್ನ ದೇವರು ಅತಿಶಯಗಳನ್ನ ಮಾಡ್ತಾನಂತೆ. ಪ್ರಿಯ ದೇವಜನರೇ, ಇವರೆಲ್ಲರೂ ದಾಟೋಗಿದ ತಕ್ಷಣ ಫರೋಹನ ಕಡೆಯವರು ರಥಗಳನ್ನ ಎತ್ಕೊಂಡು, ಕುದುರೆಗಳನ್ನ ಎತ್ಕೊಂಡು, ಸೈನಿಕರ ಸಮೇತ ಅವರು ಬಂದ್ರಲ್ಲ, ಅವರು ಹೋಲ್ಸಲಾಗಿ ಬಂದು ಮಧ್ಯದಲ್ಲಿ ಬರುವಾಗ ದೇವ್ರು ಹೇಳ್ತಾರೆ ಮೋಸಸ್ಗೆ, ನಿನ್ನ ಕೋಲನ್ನು ಚಾಚಪ್ಪ, ನನ್ನ ಡ್ಯೂಟಿ ಮುಗೀತು. ಈಗ ಬಂದಿರೋರು ಯಾರೋ ನನಗೆ ಗೊತ್ತಿಲ್ಲ, ಅವ್ರು ಯಾರ ಕಡೆ ನನಗೆ ಗೊತ್ತಿಲ್ಲ. ನನಗೆ ವಿರೋಧ, ನಿನಗೆ ಯಾರೆಲ್ಲ ವಿರೋಧನೋ ನನಗೂ ಅವ್ರ ವಿರೋಧಿಗಳೇ. ದೇವರ ಮಕ್ಕಳು ದೇವರ ವಿಷಯದಲ್ಲಿ ನಂಬಿ ಬರುವಾಗ ನಿಮಗೆ ಯಾರು ದೇವರಿಗೆ ವಿರೋಧಿಗಳು, ನಮಗೆ ವಿರೋಧಿ ಆಗಿರಬೇಕು. ನಮಗೆ ವಿರೋಧಿ ಅಂತ ದೇವರಿಗೆ ಯಾವಾಗ ಗೊತ್ತಾಗುತ್ತೋ ಆಗಲೇ ಅವ್ರ ಅಂತ್ಯ ಅಂತ ದೇವರ ವಾಕ್ಯ ಆಯ್ತು. ಪ್ರಿಯ ಸಹೋದರಿ, ನಾನು ಯಾಕೆ ಮಾತು ಹೇಳ್ತಾ ಇದ್ದೆ ನನಗೆ ಗೊತ್ತಿಲ್ಲ. ಅದು ದೇವರು ಆ ಫರೋಹನ ಕಡೆಯವರೆಲ್ಲರಿಗೂ, ಅವ್ರು ಮೋಸಸ್ ಕಡೆಯವರು ದಾಟಿದ ಕೂಡಲೇ ಇವರು ಒಳಗೆ ಬಂದ್ರಲ್ಲ, ಅವರಿಗೆ ನೀರನ್ನು ಬರಮಾಡಿ ಅವ್ರ ಜೀವಿತವನ್ನು ಅಂತ್ಯ ಮಾಡ್ತಾನೆ. ದೇವರ ವಾಕ್ಯ ಹೇಳ್ತದೆ, ನೀವು ಮೌನವಾಗಿರಿ, ಯುದ್ಧ ನಂದು, ಜಯ ನಿಮ್ಮದು. ಯುದ್ಧ ನಾನು ಮಾಡ್ತೇನೆ, ಜಯ ನಿಮಗೆ. ಅದಕ್ಕೆ ಇನ್ನೊಂದು ವಚನ ಓದಿ ನಾನು ಮುಂದೆ ಹೋಗ್ತೇನೆ. ಕೀರ್ತನೆ 66:6ನೇ ವಚನದಲ್ಲಿ ದಾವೀದ ಬರೀತಾನೆ, ಸಮುದ್ರವನ್ನು ಒಣನೆಲವಾಗುವಂತೆ ಮಾಡಿದನು, ಜನರು ನದಿಯನ್ನು ಕಾಲಿನಿಂದ ದಾಟಿದರು, ಅದಕ್ಕಾಗಿ ನಾವು ಆತನಲ್ಲಿ ಆನಂದ ಪಡೋಣ. ನಿಮಗೆಲ್ಲ ಆನಂದ ಇದೆಯಾ? ಇವತ್ತು ಸಂಜೆ ನಿಮ್ಮದು ಸಭೆದು ಬ್ರಾಂಚ್ ಚರ್ಚ್ ಓಪನ್ ಆಗ್ತಾ ಇದೆ. ಖುಷಿ ಇದೆಯಾ? ನಿಜವಾಗ್ಲೂ ಸಂತೋಷ ಇದೆಯಾ? ಹಾಗಾದರೆ ನೀವೆಲ್ಲ ಈ ಸಭೆಯವರು, ನನಗೆ ಗೊತ್ತಿಲ್ಲ, ಎಲ್ಲ ಸಭೆಯವರಿಗೆ ಅನುಭವ ಆಗಿರ್ತದೆ.
ಆದರೆ ಎಸ್ಪೆಷಲಿ ಈ ಸಭೆಯವ್ರನ್ನ ದೇವರು ಒಣನನದಲ್ಲಿ ನಡೆಸ್ತಾನಂತೆ. ಅದರ ಅರ್ಥ ಜಲರಾಶಿಯಲ್ಲಿ ನೀವು ಹೋಗ್ತೀರಾ, ನೀವು ಮುಳುಗಲ್ಲ. ಹಂಗಾದ್ರೆ ಯಾರೋ ಈ ಸಭೆನ ಮುಳುಗಲಿ ಅಂತ ಪ್ರಾರ್ಥನೆ ಮಾಡ್ತಾರೆ, ಅದು ಮುಳುಗಲ್ಲ. ಹಾಗಾದ್ರೆ ಈ ಸಭೆಯಲ್ಲಿರೋರು, ಈ ಸಭೆಗೆ ಸಂಬಂಧಪಟ್ಟವರು ಮುಳುಗಲ್ಲ, ಅರ್ಥ ತಿಳ್ಕೊಳ್ಳಿ. ಹೊರಗಿರೋರಲ್ಲ, ಒಳಗಿರೋರು ಮುಳುಗಲ್ಲ. ಆಮೇಲೆ ಈ ಸಭೆನ ದೇವ್ರು ಬೆಂಕಿಲಿ ನಡೆಸ್ತಾನ್ರಿ, ಆ ಬೆಂಕಿ ನಿಮ್ಮನ್ನ ಸುಡಲ್ಲ ಅಂತ. ಯಾಕೆ ಈ ವಚನ ದೇವ್ರು ಕೊಟ್ರು ನನಗೆ ಗೊತ್ತಿಲ್ಲ, ಆದ್ರೆ ಈ ಸಭೆನ ಮುಳುಗಿಸಲ್ಲ. ಈ ಸಭೆನ ದೇವರು ಉರಿಯುವಾಗ ಅದು ಸುಡಲ್ಲ. ಇದು ನಿಮಗೆ ಪ್ರವಾದನೆ, ಇದು ನಿಮಗೆ ಪ್ರವಾದನೆ. ಹಾಗಾದ್ರೆ ಈ ಸಭೆಗೆ ಯಾರು ಅಂಟ್ಕೊಂಡಿದ್ದೀರೋ ನೀವು ಬರ್ದಿಟ್ಕೊಳ್ರಿ, ನೀವು ಮುಳುಗಲ್ಲ, ನೀವು ಸುಟ್ಟು ಹೋಗಲ್ಲ. ನೀವು ಮುಳುಗಲ್ಲ, ನೀವು ಸುಟ್ಟು ಹೋಗಲ್ಲ. ಎಲ್ಲಿವರೆಗೂ? ಸಭೆಯಲ್ಲಿರೋರ್ಗು ಅಂದ್ಬಿಟ್ಟು ಸಭೆಯಿಂದ ಹೊರಗಡೆ ಹೋದ್ಮೇಲಲ್ಲ, ಏಸಪ್ಪನ ಅಂಟ್ಕೊಂಡಿರೋವರೆಗೂ. ಈ ಸಭೆ ಎಲ್ಲಿವರೆಗೂ ದೇವ್ರನ್ನ ಹತ್ಕೊಂಡಿರ್ತದೋ. ದಾವೀದ ಹೇಳ್ತಾರೆ ಸೊಲೊಮೋನನಿಗೆ, ನನ್ನ ದೇವ್ರು ಯಾರಂತ ನನಗೆ ಗೊತ್ತೈತಪ್ಪ, ನಿನ್ನಿಂದ ನಾನು ತಿಳ್ಕೊಬೇಕಾಗಿಲ್ಲ. ನನ್ನ ದೇವ್ರ ಮಾತು ಕಾರ್ಯ ಮಾಡಿಬಿಟ್ಟ, ಅದ್ಭುತ ಕಾರ್ಯ ಮಾಡಿಬಿಟ್ಟ, ಅತಿಶಯ ಕಾರ್ಯ ಮಾಡಿಬಿಟ್ಟ, ನನ್ನ ಲೈಫ್ ಏನಂತ ತೋರಿಸ್ಬಿಟ್ಟ. ನಾನು ನನ್ನ ದೇವ್ರನ್ನ ಬಿಟ್ಟು ಹೋಗಿಲ್ಲ. ನನ್ನ ಲೈಫಲ್ಲಿ ಸುಮಾರು ಹೊಡೆತಗಳು ಬಂತು, ಹೋರಾಟಗಳು ಬಂತು, ತೊಂದರೆಗಳು ಬಂತು, ಸಮಸ್ಯೆಗಳು ಬಂತು, ನೋವುಗಳು ಬಂತು, ಅವಮಾನಗಳು ಬಂತು, ತಿರಸ್ಕರಿಸಲ್ಪಟ್ಟವನಾದೆ. ಎಲ್ಲ ಸಂದರ್ಭದಲ್ಲೂ ನನ್ನ ದೇವರು ನನ್ನ ರಾಜನ ಕಡೆ ಇರಲಿಲ್ಲ, ನನ್ನ ಕಡೆ ಇದ್ದ ಅಂತ. ಅದರ ಅರ್ಥ ಏನ್? ಎಂಥ ಸಂದರ್ಭದಲ್ಲೂ ದಾವೀದು ದೇವರನ್ನ ಬಿಡ್ಲೇ ಇಲ್ಲ. ತಪ್ಪು ಮಾಡಿದಾಗಲೂ ಮೊರೆ ಇಡ್ತಾನೆ. ಏನು ಮೊರೆ ಇಡ್ತಾನೆ ಗೊತ್ತಾ ಅವನು? ನನ್ನ ಕ್ಷಮಿಸು ಅನ್ನೋದಕ್ಕಿಂತ ನನ್ನಿಂದ ನಿನ್ನ ಪರಿಶುದ್ಧಾತ್ಮನನ್ನ ತೆಗಿಬೇಡ ಅಂತ ಕೇಳ್ಕೊಳ್ತಾನೆ. ಪರಿಶುದ್ಧಾತ್ಮ ಹೊಸ ಒಡಂಬಡಿಕೆಯಲ್ಲಿ ಬಂದಂತ ಆತ್ಮ ಅಲ್ಲ. ಆದಿಕಾಂಡದಲ್ಲಿ ನಾವು ನೋಡ್ತೇವೆ, ದೇವರು ಪ್ಲಾನ್ಗೆ ಕೂತ್ಕೊಳ್ಳುವಾಗ ಅವನ್ ಪ್ಲಾನ್ ಮಾಡೋ ದೇವರಂತೆ. ಬೈಬಲ್ ಹೇಳ್ತದೆ, ಜಲ ಸಮೂಹಗಳ ಮೇಲೆ ಪರಿಶುದ್ಧಾತ್ಮ ಅವನ್ ಚಲಿಸ್ತಾ ಇದ್ನಂತ್ರಿ. ಪರಿಶುದ್ಧಾತ್ಮ ಚಲಿಸ್ತಾ ಇದ್ದಂತೆ. ಹಾಗಾದ್ರೆ ದೇವ್ರ ಜೊತೆ ಮಾತನಾಡ್ತಾ ಇದ್ದೇನೆ, ಇಲ್ಲಿ ಭೂಮಿ ಇಡು, ಇಲ್ಲಿ ಸೂರ್ಯ ಇಡು, ಇಲ್ಲಿ ಚಂದ್ರ ಇಡು, ಇಲ್ಲಿ ಸಮುದ್ರವನ್ನು ತೆಗೆದುಕೊಂಡು ಬಾ. ನಾವು ಒಂದು ಮನೆ ಮಾಡಿದ್ರೆ ಎಲ್ಲಿ ಬಾಗಿಲು ಬರಬೇಕು, ಎಲ್ಲಿ ಕಿಟಿಕಿ ಬರಬೇಕು, ಎಲ್ಲಿ ಕಿಚನ್ ಬರಬೇಕು, ಎಲ್ಲಿ ಹಾಲ್ ಬರಬೇಕು, ಎಲ್ಲಿ ರೂಮ್ಸ್ ಬರಬೇಕು, ಎಷ್ಟು ಸ್ಟೈಲ್ ಆಗಿರಬೇಕು, ಎಲ್ಲಿ ಯಾವ ಯಾವ ವಸ್ತುಗಳು ಬರಬೇಕು ಅಂತ ನಾವು ಯಾವ ರೀತಿ ಆಲೋಚನೆಗಳು ಮಾಡ್ಕೊಳ್ತೇವೋ, ನಮ್ಮ ದೇವರು ತನ್ನ ಮಕ್ಕಳ ವಿಷಯದಲ್ಲಿ ಒಂದು ಕಾರ್ಯ ಮಾಡ್ಲಿಕ್ಕೆ ಶಕ್ತನಾಗಿದೆ. ದಾವೀದ ಸೊಲೊಮೋನನಿಗೆ ಹೇಳ್ತಾನೆ, ನೋಡಪ್ಪ ನನ್ನ ಟೈಮ್ ಮುಗಿತಾ ಇದೆ, ನನ್ನ ದೇವ್ರನ್ನ ಎಲ್ಲಿವರೆಗೂ ಇಟ್ಕೊಂಡಿರ್ತೀಯೋ ಅಲ್ಲಿವರೆಗೂ ನೀನು ಉದ್ಧಾರ ಆಯ್ತಿ. ನನ್ನ ದೇವ್ರನ್ನ ಬಿಟ್ಟರೆ ನೀನು ಉದ್ಧಾರ ಆಗಲ್ಲ ಅಂತ. ಯಾರವನು? ಅಪ್ಪ ಮಗನಿಗೆ ದೇವ್ರನ್ನ ಪರಿಚಯ ಮಾಡ್ತಾನೆ. ಆದರೂ ಸೊಲೊಮೋನನಿಗೆ ಒಂದು ಕಂಟಕ ಇತ್ತು. ಎಂಥ ಸೌಭಾಗ್ಯ! ದೇವರನ್ನ ಕಾಣುವಂತ ಭಾಗ್ಯ, ವರಗಳನ್ನು ಕಾಣತಕ್ಕ ಭಾಗ್ಯ, ಅದನ್ನು ಹೊಂದತಕ್ಕ ಒಂದು ಭಾಗ್ಯ. ಅಂತ ಒಂದು ಕೃಪೆ ಯಾವ ರಾಜನಿಗೂ ದೇವರು ಕೊಡ್ಲಿಲ್ಲ. ಅಂತ ಕೃಪೆ ಹೊಂದಿದವನು ದೇವ್ರ ಕೃಪೆ ಕಳ್ಕೊಂಡ್ಬಿಡ್ತಾನೆ. ಆದ ದೇವರು ಇವತ್ತು ಯೇಸುವಿನ ಮೂಲಕವಾಗಿ ಕೊಡಲ್ಪಟ್ಟಂತ ಕೃಪೆ ಇದೆಯಲ್ಲ, ಅದು ಕಳೆದು ಹೋಗುವ ಕೃಪೆ ಅಲ್ಲ, ಶಾಶ್ವತವಾಗಿ ನಿಮ್ಮ ಮೇಲೆ ನೆಲೆಗೊಳ್ಳುವಂತ ಕೃಪೆ, ನಂಬುವವರ ಮೇಲೆ ನೆಲೆಗೊಳ್ಳುವಂತ ಕೃಪೆ. ನೀವು ಯಾರೇ ಆಗಿರ್ಲಿ, ದೊಡ್ಡವರಾಗಿರ್ಲಿ, ಚಿನ್ನಕ್ಕವರಾಗಿರ್ಲಿ, ನಂಬುವಾಗ ಪ್ರಿಯ ಸಹೋದರಿಯೇ, ದೇವರು ಮಾಡಿದ ಉಪಕಾರ ನೆನೆಸಿ ನೀನು ಸಂತೋಷವಾಗಿದ್ದೀಯಾ? ಈಗ ದೇವರು ಹೇಳ್ತೇನೆ, 2 ಕೊರಿಂಥ 12ನೇ ಅಧ್ಯಾಯ 9ರಿಂದ 10ನೇ ವಚನ ಓದುವಾಗ, ಅಲ್ಲಿ ಪೌಲ್ ಯೇಸು ಸ್ವಾಮಿ ಹತ್ರ ಹೋಗಿ ಹೇಳ್ತಾನೆ, ಸ್ವಾಮಿ ನಾನು ಬಲು ಇಕ್ಕಟ್ಟು, ಬಿಕ್ಕಟ್ಟು, ನೋವು, ತೊಂದರೆಗಳಲ್ಲಿ ಸಿಕ್ಕಾಕೊಂಡಿದ್ದೇನೆ. ತ್ರಿಶೂಲ ಇದೆಯಲ್ಲ, ಅದು ನನ್ನ ಹೃದಯಕ್ಕೆ ಬಂದು ನಾಟಿ ಬಿಟ್ಟಿದೆ. ಆಗ ಯೇಸು ಸ್ವಾಮಿ ಅದಕ್ಕೆ ಪ್ರತಿಯಾಗಿ ಅವನು ಕೇಳೋದನ್ನ ದೇವರು ಕೊಡಲ್ಲಂತ.
ಇದ್ದೀರಾ? ನೋಡಿ, ದೇವ್ರ ವಾಕ್ಯ ಹೇಳ್ತದೆ, ಪೌಲ್ ಬೇಡಿಕೊಂಡದನ್ನ ಕರ್ತನು ಅವನಿಗೆ ಕೊಡ್ಲಿಲ್ಲ, ಆದ್ರೆ ಏನ್ ಕೊಟ್ಟ? ಕೃಪೆ. ಅದಕ್ಕಿಂತ ಅವನು ಕೇಳಿದಕ್ಕಿಂತ ಅಪಾರವಾಗಿರುವಂತ ಅವನ ಕೃಪೆಯನ್ನು ಅವನು ಅನುಗ್ರಹಿಸಿಕೊಡ್ತಾನೆ. ಅದೇ ಯೇಸು ಸ್ವಾಮಿ ಹೇಳ್ತಾನೆ, ಪೌಲನೇ, ನನ್ನ ಕೃಪೆ ನಿನಗೆ ಸಾಕು. ಉತ್ತಮವಾದದನ್ನ, ಬೆಲೆ ಕಟ್ಟಲಿಕ್ಕಾಗದನ್ನ, ಅಪಾರವಾದದನ್ನ, ಮಹಿಮೆ ಆದದನ್ನ ದೇವರು ಯೇಸು ಸ್ವಾಮಿ ಪೌಲ್ಗೆ ಹೇಳ್ತಾನೆ, ನಿನ್ ಪ್ರಾಬ್ಲಮ್ ಇರಲಿ, ನನ್ನ ಕೃಪೆ ನೀನಿಟ್ಕೋ, ಅದು ಎಲ್ಲ ಟೈಮಲ್ಲೂ ಅದು ಸಾಕು. ಎಲ್ಲ ಟೈಮ್ ಅಂದರೆ ಮುಗ್ದೋಯ್ತು. ಇಕ್ಕಟ್ಟು, ಬಿಕ್ಕಟ್ಟು, ಅನಾರೋಗ್ಯ, ಸಾಲ, ಅವಮಾನ, ನಿಂದನೆ, ಸಮಸ್ಯೆಗಳು, ತೊಂದರೆ, ಜಗಳ ಏನೆಲ್ಲ ನಡೆಯುತ್ತಾ ನಿನ್ನ ವಿಷಯದಲ್ಲಿ, ನನ್ನ ಕೃಪೆನ ಮಾತ್ರ ನೋಡು, ನಾನು ನಿನಗೆ ಬಿಡುಗಡೆ ಮಾಡ್ತೇನೆ. ನನ್ನ ಕೃಪೆ ಹೊಂದಿದ್ರೆ ಸಾಕು. ಅದಕ್ಕೆ ಅವನು ಹೇಳ್ತಾನೆ, ನನ್ನ ಬಲಹೀನತೆಯಲ್ಲಿಯೇ ನಾನು ಬಲಪಡಿಸ್ಕೊಳ್ತಾ ಇದ್ದೆ ಅಂತ. ಅದಕ್ಕೆ ಪೌಲ್ ಮಾತ್ರ ಬರಿತಾನ್ರಿ, ನನ್ನನ್ನು ಬಲಪಡಿಸುವ ಆತನಲ್ಲಿದ್ದುಕೊಂಡು ಎಲ್ಲವನ್ನ ಮಾಡೋದಕ್ಕೆ ನಾನು ಶಕ್ತನಾಗಿ. ಹಾಗಾದ್ರೆ ಪ್ರಿಯ ದೇವ ಜನರೇ, ನಮ್ಮನ್ನು ದೇವರು ಯಾವ ರೀತಿಯಾಗಿ ಬಲಪಡಿಸ್ತಾ ಇದ್ದಾನೆ ಅಂದ್ರೆ, ಸಾಧಾರಣವಾಗಿ ಬಲಪಡಿಸ್ತಾ ಇಲ್ಲ. ಅವನ ಮೇಲೆ ನಂಬಿಕೆ ಇಟ್ಟವ್ರಿಗೆ ಅವನು ಹೇಳ್ತಾನೆ, ನೀನು ಜಲರಾಶಿಯನ್ನ ಅದು ಹೋಗುವಾಗ ಅದು ನಿನ್ನನ್ನು ಮುಳುಗಿಸೋದಿಲ್ಲ, ಬೆಂಕಿಯಲ್ಲಿ ನೀನು ನಡೆಯುವಾಗಲೂ ಅದು ನಿನ್ನನ್ನ ಸುಡಲ್ಲ. ಹಾಗಾದ್ರೆ ವಿಶ್ವಾಸಿಗೆ ಅಂತ ಒಂದು ಸಮಸ್ಯೆ ಜೀವಿತದ ಅನುಭವ ಬರುತ್ತೆ ಅಂತ ಅಡ್ವಾನ್ಸ್ ಆಗಿ ದೇವರು ನಿಮಗೆ ವಾಗ್ದಾನ ಮಾಡ್ತಾನೆ. ಟೆನ್ಷನ್ ಬೇಡ, ನಾನು ನಿಮ್ಮ ಜೊತೆ ಇದ್ದೇನೆ. ಹಲ್ಲೆಲೂಯ. ಎಫೆಸಯ 1ನೇ ಅಧ್ಯಾಯ 19ನೇ ವಚನ ಯಾರಾದ್ರು ಓದ್ತೀರಾ? ಪೌಲ್ ಬರೀತಾನೆ, ನಮ್ಮ ಕರ್ತನ ಬಲಾತಿಶಯವು ಮತ್ತು ಪರಾಕ್ರಮವು ಎಷ್ಟೊಂದು ವಿಶ್ವಾಸಿಗಳು ಗ್ರಹಿಸಿಕೊಳ್ಳಬೇಕಂತ ಪೌಲ್ ಬರಿತಾ ಇದ್ದಾನೆ. ಏನಂತೆ? ನಮ್ಮ ಕರ್ತನ ಬಲಾತಿಶಯ ಮತ್ತು ಪರಾಕ್ರಮ. ಬಲಾತಿಶಯ ಮತ್ತು ಪರಾಕ್ರಮವನ್ನ ಎಷ್ಟು ಜನ ನೋಡ್ಬೇಕಂತ ಅಪೇಕ್ಷೆ ಪಡ್ತೀರಿ? ಬಲ ಅಂದ್ರೆ ಗೊತ್ತಾ? ಬಲ ಮತ್ತು ಪರಾಕ್ರಮಕ್ಕೂ ಇರೋ ವ್ಯತ್ಯಾಸ ಏನು? ಹೇಳಿ ಬೇಗ ಬೇಗ. ಬಲ ಅಂದ್ರೇನು, ಪರಾಕ್ರಮ ಅಂದ್ರೇನು? ಇಲ್ಲಿ ಪೌಲ್ ಹಂಗೆ ತಾನೇ ಬರೀತಾನೆ. ಹೋದ್ರೆ ಯಾರಾದ್ರೂ 1:19, ಆತನು ಸಾಧಿಸುವ ಪರಾಕ್ರಮವು ಎಷ್ಟು ಅತಿಶಯವಾದದೆಂಬುದನ್ನು ನೀವು ತಿಳ್ಕೊಳ್ಳುವಂತೆ ಅನುಗ್ರಹಿಸಲಿ. ನಮ್ಮ ಕರ್ತನ ಬಲಾತಿಶಯವು ಮತ್ತು ಪರಾಕ್ರಮ ಪ್ರತಿಯೊಬ್ಬ ವಿಶ್ವಾಸಿ ಹರಿಸ್ಕೊಳ್ಬೇಕಂತ. ಅದು ಯಾರ ಆಸೆ? ಆ ಬಲವನ್ನು ಕಂಡಂತ ಪೌಲ್ ಬರೀತಾನೆ, ನನ್ನ ದೇವರ ಬಲ ಮತ್ತು ಪರಾಕ್ರಮವನ್ನ ಅವನನ್ನು ಹಿಂಬಾಲಿಸುವಂತ ಪ್ರತಿಯೊಬ್ಬರು ಹೊಂದಿಕೊಳ್ಬೇಕಂತ ಅವನ ಆಸೆ. ಯೇಸು ಸ್ವಾಮಿದು ಅದೇ ಆಸೆ. ನನ್ನ ಹಿಂದೆ ಯಾರೆಲ್ಲ ಬರ್ತಾರೋ ನನ್ನ ಬಲ ಮತ್ತು ಪರಾಕ್ರಮವನ್ನು ಆ ಜನಗಳು ಅನುಭವಿಸಬೇಕು. ಅವ್ರು ನನ್ನ ನಾಮದಲ್ಲಿ ಮಾತನಾಡುವಾಗ ಆ ಬಲವನ್ನು ನಾನು ಯಾರಂತ ತೋರಿಸಲಿಕ್ಕಿದ್ದೇನೆ, ಆ ಪರಾಕ್ರಮ ಕಾರ್ಯಗಳನ್ನು ನಾನು ಮಾಡಿ ಮುಗಿಸ್ತೇನೆ. ಅದನ್ನು ನನ್ನ ಮಕ್ಕಳ ಮೂಲಕವಾಗಿ ಮಾಡಬೇಕಂತ ದೇವರಿಗೆ ಇಷ್ಟ. ಎಲಿಯನ ಕೈಯಲ್ಲಿ ಯಾವಾಗಲೂ ಒಂದೇನಿರ್ತಾ ಇತ್ತು? ಕಂಬಳಿ ಇರ್ತಾ ಇತ್ತು. ಅವನೇನು ಮಾಡ್ದ? ಎತ್ಕೊಂಡು ಹರಿಯ ನೀರಿಗೆ ಹೊಡಿತಾನೆ. ಅದೇನಾಗೋಗುತ್ತೆ? ಏನಾಗುತ್ತೆ? ಅವನಾದ ಮೇಲೆ ಇನ್ನೊಬ್ಬ ಬರ್ತಾನೆ. ಯಾರು? ಅವನ ಹತ್ರ ಏನಿರುತ್ತೆ? ಸುಮ್ಮನೆ ಬಂತ ಅದು. ಅವನ ದಿನ ಬೆಳಗ್ಗೆ ಕಂಬಳಿ ನೋಡ್ತಾ ಇದ್ದ. ಸುಮ್ಮನೆ ಒತ್ಕೊಳಕಲ್ರಿ, ಸುಮ್ಮನೆ ಒತ್ಕೊಳಕೋಲ್ಲ, ಇಟ್ಕೊಳಕೋಲ್ಲ. ಅವನ ದೃಷ್ಟಿ ಇದ್ದಿದೆ ಬೇರೆ. ಅವನು ಎಲಿನ ನೋಡ್ತಾ ಇರಲಿಲ್ಲಂತೆ, ಎಲಿಯನ ಹತ್ರ ಇದ್ದಂತ ಕಂಬಳಿ ನೋಡ್ತಾ ಇದ್ದಂತೆ. ಹಾಗಾದ್ರೆ ಅವನು ಯಾರಿಗಾದ್ರೂ ಡಿಸ್ಕಷನ್ ಮಾಡಿರ್ಬೋದು, ಆಫ್ಟರ್ ಎಲಿಯ
ಆ ಕಂಬಳಿ ನನಗೆ ಬೇಕಂತ. ಅವ್ರಿಗೆಲ್ಲ ತಲೆ ಕೆಟ್ಟೋಗಿರ್ತದೆ. ಎಲಿಯ ಹೋದ್ಮೇಲೆ ಇವನಿಗೆ ಅವ್ನು ಕಂಬಳಿ ಬೇಕಂತೆ ಅಂತ. ಆ ಕಂಬಳಿಲಿ ಒಂದು ಮಹಿಮೆ ಇತ್ತು. ಆ ಮಹಿಮೆನ ಯಾರು ಹುಡುಕ್ತಾ ಇದ್ದ? ಎಲೀಷಾ ಹುಡುಕ್ತಾ ಇದ್ದ. ಎಲಿಯನ ಹತ್ರನೇ ಇದ್ದಲ್ಲ ಅವನು. ಎಲಿಯನ ದೇವರ ಬಗ್ಗೆ ಚೆನ್ನಾಗಿ ಸ್ಟಡಿ ಮಾಡಿದ. ಎಲಿಯನ ದೇವರ ಬಗ್ಗೆ ಚೆನ್ನಾಗಿ ಸ್ಟಡಿ ಮಾಡಲ್ಪಟ್ಟ ನಿಮಿತ್ತವಾಗಿ ಅವನು ಎಲಿಯನ ಹತ್ರ ಕೇಳ್ಕೊಳ್ಳೋದು ಒಂದೇ, ನೀನು ಹೋದ ನಂತರ ನನಗೆ ನಿನ್ನ ಕಂಬಳಿ ಬೇಕು. ಅದು ಸಾಧಾರಣವಾಗಿ ಬೇಡ, ಡಬ್ಬಲ್ ಅನಾಯಿಂಟಿಂಗ್. ದೇವರ ವಾಕ್ಯ ಹೇಳ್ತಿದೆ, ನನ್ನ ಮಕ್ಕಳು ಯಾವಾಗಲೂ ಈ ಲೋಕದಲ್ಲಿ, ಮಾಯಾದ ಲೋಕದಲ್ಲಿ, ಶತ್ರುಗಳ ಮುಂದೆ, ಸೈತಾನನ ಮಧ್ಯದಲ್ಲಿ ಅವನೇನ್ ಮಾಡ್ಬೇಕಂದ್ರೆ ಅವನ್ ಪರಾಕ್ರಮಶಾಲಿಯಾಗಿರ್ಬೇಕಂತೆ. ದೇವರ ಬಲ ಎಂತದಂತ ವಿಶ್ವಾಸಿನ ಇವತ್ತು ತೋರ್ಸಕ್ಕೆ ಸಾಧ್ಯ. ಅದಕ್ಕೆ ಹೆಸರು ಹೇಳ್ತಾನೆ, ನೀವು ನನ್ನಲ್ಲಿದ್ರೆ ಫಲ ಕೊಡ್ತೀರಾ, ನೀವು ನನ್ನಲ್ಲಿದ್ರೆ ನಾನು ನಿಮಗೆ ವರ ಕೊಡ್ತೀನಿ. ವರ ಬೇಕು ಅಂತ ನಾವೇನು ಮಾಡಬೇಕು? ಕೆರ ತಗೊಂಡು ಹೊಡ್ಕೊಬೇಕಾ? ನಾವು ವರ ಕೊಡ್ಬೇಕಂದ್ರೆ ಏನು ಮಾಡಬೇಕು? ಕೆಲವ್ರು ಅಂತಾರೆ, ನೋಡಿದ್ದೀರಾ, ನಿನ್ನ ಕರೆದಿದ್ದಕ್ಕೆ ನಾನು ಕೆರ ತಗೊಂಡು ನಾನೇ ಹೊಡ್ಕೊಬೇಕಂತ. ಕೇಳಿಸ್ಕೊಂಡಿದ್ದೀರಾ? ಮಕ್ಕಳು ಹೇಳ್ತಾರೆ ಎಷ್ಟೊತ್ತಂತ, ನೀನು ಎತ್ತಿದ್ದಕ್ಕೆ ಕೆರ ತಗೊಂಡು ಹೊಡ್ಕೊಬೇಕು ಅಂತ. ಎಷ್ಟೋ ಗಂಟೀರು ಹೇಳ್ತಾರೆ ಹೆಂಡ್ತಿಗೆ, ನಿನ್ನ ಕಂಟ್ಕೊಂಡಿದ್ದಕ್ಕೆ ನಾನು ಕೆರ ತಗೊಂಡು ಹೊಡ್ಕೊಬೇಕಂತ. ಎಷ್ಟೋ ಹೆಂಡ್ತೀರು ಹೇಳ್ತಾರೆ ಹೊಡ್ಕೊ ಅಂತಾರೆ. ಇನ್ನು ಕೆಲವರು ಅಂತ ಕೆರ ತಗೊಂಡು ಜ್ವರ ಬರಂಗೆ ಹೊಡಿತೀನಿ ನೋಡು ಅಂತ. ಕೇಳಿಸ್ಕೊಂಡಿರಲಿಲ್ಲ? ಕೆರ ಅಂದ್ರೆ ಏನು ಹೇಳಿ? ಉಚ್ಚರಿಸ್ತಿರೋ ಆ ಶಕ್ತಿ ನಿಮ್ಮ ಒಳಗಿಂದ ಹೊರಟು ಬರ್ತದೆ. ಎಲೀಷಾ ಕೇಳ್ತಾನೆ ಎಲಿಯನಿಗೆ, ನನಗೆ ಡಬಲ್ ಪ್ರಮೋಷನ್ ಬೇಕು, ಡಬಲ್ ಅನಾಯಿಂಟಿಂಗ್ ಅಭಿಷೇಕ ಬೇಕು. ಯಾಕಂದ್ರೆ ನಮ್ಮ ದೇವರು ಯಾರಂತ ನಾನು ತೋರಿಸೋದಕ್ಕೋಸ್ಕರ ಆ ಶಕ್ತಿ ನನಗೆ ಬೇಕು ಅಂತ ಕೇಳ್ತಾನೆ. ಎಲಿಯ ಸುಮ್ಮನೆ ಅಲ್ಲ ರೀ, ಅವನು ವಾಗ್ವಿವಾದ ಮಾಡ್ತಾನೆ, ಅವನು ತಕ್ರ ಮಾಡ್ತಾನೆ. ಅವನು ಹೇಳ್ತಾನೆ, ಒಂದು ಷರತ್ತೇನಪ್ಪ ಅಂದ್ರೆ, ನಮ್ಮ ದೇವರ ನಿಮ್ಮ ದೇವರ ಇದ್ದಾರ, ಯಾರು ಜೀವಂತವಾಗಿದ್ದಾರೋ ಒಂದು ಪರೀಕ್ಷೆ ಹಾಗೆ ಹೋಗಲಿ ಅಂತ ಕೇಳ್ತಾನೆ. ಅವನ ಮಾತಿಗೆ ಸಮ್ಮತಿಸಿ 450 ಜನ ಪ್ರವಾದಿಗಳು ಬಂದ್ಬಿಟ್ಟಿದ್ದಾರೆ. ಅವರೆಲ್ಲ ದೇವರ ನಿಜವಾದ ಪ್ರವಾದಿಗಳಲ್ಲ, ಸುಳ್ಳು ಪ್ರವಾದಿಗಳು, ವಿಗ್ರಹಾರಾಧನೆ ಮಾಡೋ ಪ್ರವಾದಿಗಳು, ಬಾಳ ದೇವರ ಪ್ರವಾದಿಗಳು. ಎಲಿಯನನ್ನ ಕೊಲ್ಲೋಕೆ 450 ಜನ. ಅಷ್ಟು ಜನನ ಕೊಲ್ಲೋಕೆ ಎಲಿಯ ಒಬ್ಬನೇ. ನಮ್ಮ ದೇವ್ರನ್ನ ಹಂಗಲೇ ಅರ್ಥ ಮಾಡ್ಕೊಬೇಕು. 30,000 ಜನನ ಸೋಲಿಸೋದಕ್ಕೆ ದೇವರು 30,000 ಜನನ ಕಳಿಸೋದಿಲ್ಲ, 300 ಜನನ ಕಳಿಸ್ತಾರೆ. ಹಲ್ಲೆಲೂಯಾ. ಆಗ ದೇವರ ವಾಕ್ಯದಲ್ಲಿ ಪೌಲ ಹೇಳ್ತಾನೆ, ಬಲಪಡಿಸುವ ಆತನಲ್ಲಿ ನಿಂತುಕೊಂಡು ಎಲ್ಲವನ್ನ ಮಾಡೋದಕ್ಕೆ ನಾನು ಶಕ್ತನಾಗಿದ್ದೇನೆ. ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಎಲಿಯ ಒಂದು ಚಾಲೆಂಜ್ ಕೊಡ್ತಾನೆ, ನಿಮ್ಮ ದೇವರ ನಮ್ಮ ದೇವರ, ನಿಮ್ಮ ದೇವರ ನಮ್ಮ ದೇವರ, ಸತ್ಯ ದೇವರಿಯಾ. ಆ ಪರೀಕ್ಷೆ ಆಗೋಗ್ಬಿಡ್ಲಿ ಅಂತ ಬೆಟ್ಟದ ಮೇಲೆ ಕರ್ಕೊಂಡು ಹೋಗಿದ್ದಾನೆ. ಅಷ್ಟು ಜನ ನಿಂತ್ಕೊಂಡಿದ್ದಾರೆ. ಅವರೆಲ್ಲ ಒಂದು ಮಾತು ಹೇಳ್ತಾರೆ, ಎಲಿಯಾ, ನಾವು 450 ಜನ ಇದ್ದೀವಿ, ನೀನು ಒಬ್ಬನೇ ಒಬ್ಬ ಇದ್ದೀಯ. ನೀನು ಅವಾಗಿಂದ ಹೇಳ್ತಾ ಇದೀಯ, ನಮ್ಮ ದೇವರ ಸತ್ಯ, ನಮ್ಮ ದೇವರ ಸತ್ಯ, ನಮ್ಮ ದೇವರ ಸತ್ಯ ಅಂತ. ನಿಮ್ಮ ದೇವರ ಸತ್ಯವಾಗಿದ್ರೆ ನೀನೇ ಕರೆದು ಬಿಡು. ಅವನು ಹೇಳ್ತಾನೆ, ನಾನು ಕರೆಯಲ್ಲ, ನಾನು ಒಬ್ಬನೇ ಇದ್ದೀನಿ. ನೀವು 450 ಜನ ಇದ್ದೀರಾ. ನಿಮ್ಮ ದೇವರು ಅವಾಗವಾಗ ನಿದ್ರೆ ಮಾಡೋಕ್ಕೆ ಹೋಗ್ಬಿಡ್ತಾನೆ ಅಂತ ಹೇಳಿದ್ದೀರಾ, ಊರು ತುರ್ಗಕ್ಕೂ ಹೋಗ್ಬಿಡ್ತಾನೆ ಅಂತ ಹೇಳ್ತೀರಾ, ಅಲ್ಲಿ ಇಲ್ಲಿ ಕಾಣೆ ಆಗ್ತಾನೆ ಅಂತ ಹೇಳಿದ್ದೀರಾ. ಅದಕ್ಕೆ ನೀವೆಲ್ಲರೂ ನಿಮ್ಮ ದೇವ್ರನ್ನ ಹುಡುಕಿ ಕರ್ಕೊಂಡು ಬನ್ನಿರಿ. ನಿಮ್ಮ ದೇವ್ರು ಕಾಣಿಸ್ಬಿಟ್ರೆ ನನ್ನ ಜೀವನ ನಿಮಗೆ ಸಮರ್ಪಣೆ ಮಾಡಿಬಿಡ್ತೇನೆ. ಆ ಷರತ್ತು ಎಲ್ಲರಿಗೂ ಓಕೆ. ಆ 450 ಜನ ಯಜ್ಞವೇದಿಯನ್ನು ಕಟ್ಟಿ ಯಜ್ಞವನ್ನು ಸಮರ್ಪಣೆ ಮಾಡಿ, ಅವರು ಕೂಗಿ 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 ಅವರು ಕತ್ತಿಗಳನ್ನ ತಗೊಂಡು ತಮ್ಮ ಶರೀರಕ್ಕೆ ಹೊಡ್ಕೊಂಡು ವಿಧ ವಿಧವಾಗಿ ದೇವರನ್ನ ಕೂಗಿದ್ರು. ಅವ್ರ ದೇವರು ಬರೋದೇ ಇಲ್ಲ.
ಅವರೆಲ್ಲ ಮುಗಿಯುತ್ತೆ. ಅವರು ಎಲ್ಲ ಸರ್ಕಸ್ ತೋರಿಸುವಾಗ ಎಲಿಯ ಹೇಳ್ತಾನೆ, ಇನ್ನೂ ಜೋರಾಗಿ ಕೂಗ್ರಿ, ಇನ್ನೂ ಜೋರಾಗಿ ಕೂಗ್ರಿ, ಇನ್ನೂ ರಕ್ತ ಸುರಿಸ್ರಿ, ಇನ್ನೂ ಬಬ್ಬೆ ಹಾಕ್ರಿ, ಇನ್ನೂ ನಿಮ್ಮ ದೇವರನ್ನ ಕರೀರಿ. ಅನೇಕ ವಿಧದಲ್ಲಿ ಎಲಿ ಏನು ಮಾಡ್ತಾ ಇದ್ದಾನೆ, ಅವರನ್ನು ಕ್ರಿಟಿಸೈಸ್ ಮಾಡಿ. ಎಲ್ಲ ಮುಗಿದ ಮೇಲೆ ಎಲಿಯನು ಸಹ ತನ್ನ ದೇವರ ಬಲವನ್ನು ತೋರಿಸೋದಕ್ಕೋಸ್ಕರ, ತನ್ನ ದೇವರ ಶಕ್ತಿಯನ್ನು ತೋರಿಸೋದಕ್ಕೋಸ್ಕರ, ತನ್ನ ದೇವರು ಜೀವಂತವಾಗಿದ್ದಾನೆ. ಒಂದು ಆಮೇನ್ ಹೇಳ್ರಿ. ನಿಮ್ಮ ಆಮೇನ್ ಮತ್ತು ಅಲ್ಲೆಲ್ಲೂ ಇದೆಯಲ್ಲ, ಅದೇ ನಿಮ್ಮನ್ನ ಮೇಲೆ ಕರ್ಕೊಂಡು ಬೆಲೂನ್ ಇದ್ದಂಗೆ ಇರಬಾರ್ದು. ನೋಡೋದು ಭಾಳ ಚಂದ. ಅದಕ್ಕೆ ಯಾರು ಪಿನ್ ತಗೊಂಡು ಚುಚ್ಚಿಬಿಟ್ರೆ ಅದನ್ನೆಲ್ಲ ಜೋಪಾನಾಗಿ ಇಟ್ಕೊಂಡಿರ್ತಾರ. ಏನು ಮಾಡ್ತಾರೆ, ಎಷ್ಟು ಬಿಡ್ತಾರೆ. ನಾವು ಬೆಲೂನ್ ಥರ ಉಪ್ಪಿರ್ಬಾರ್ದು. ನಾವು ಬಲಶಾಲಿ ಅಂದರೆ ಕರ್ದ ದಿನ ಮೊದಲುಗೊಂಡು ಸಾಯೋ ದಿನದವರೆಗೂ ಒಂದೇ ನಂಬಿಕೆ, ಒಂದೇ ನಿರೀಕ್ಷೆ, ಒಂದೇ ವಿಶ್ವಾಸ, ಒಂದೇ ದೇವರಾತ್ಮನ ಶಕ್ತಿ. ಅದು ದಿನ ಕಡಿಮೆ ಆಗಬಾರ್ದು. ದೇವರಾತ್ಮನ ಹೊಂದಿದವನು ದಿನ ದಿನ ಬಲ ಹೊಂದ್ಕೊಂಡು ಹೋಗ್ಬೇಕು. ಆ ಬಲ ಹೆಂಗೆ ಅಂದ್ರೆ, ಎಂಥ ಪರಿಸ್ಥಿತಿಯಲ್ಲಿ ಅವನ ಸ್ಟೇಟ್ಮೆಂಟ್ ಒಂದೇ ಆಗಿರ್ಬೇಕು. ಪರಿಸ್ಥಿತಿ ಏನೇ ಆಗಿರಲಿ ಅವನ ನಂಬಿಕೆ ಒಂದೇ ಆಗಿರ್ಬೇಕು. ಅವನ ಪ್ರಾರ್ಥನೆ ಜೀವನ ಒಂದೇ ಆಗಿರ್ಬೇಕು. ತನ್ನ ದೇವರು ಯಾರಂತ ಅನ್ಯ ಜನಗಳ ಮಧ್ಯದಲ್ಲಿ ಅವನ ಜೀವ ಹೋಗೋದಾದ್ರೂ ಅವನು ತೋರಿಸುವಂತ ವ್ಯಕ್ತಿ ಆಗಿರ್ಬೇಕು. ಹಲ್ಲೆಲೂಯಾ. ಎಷ್ಟು ಜನ ನಂಬ್ತೀರಾ? ಪರ್ಮನೆಂಟ್ ಆಗಿರೋ ಬಲ ಬೇಕಾ? ಪರ್ಮನೆಂಟ್ ಆಗಿರೋ RTO ಆಫೀಸ್ಗೆ ಹೋಗಿ ಇಸ್ಕೊಂಬರ್ದ ಲೈಸೆನ್ಸ್ನ? ನೀವು ಚರ್ಚ್ಗೆ ಪರ್ಮನೆಂಟ್ ಆಗಿ ಬರಬೇಕು. ಮನೆಯಲ್ಲಿ ಪರ್ಮನೆಂಟ್ ಪ್ರೇಯರ್ ಇರಬೇಕು. ನಿಮ್ಮ ಲೈಫಲ್ಲಿ ಯಾವಾಗಲೂ ಪರ್ಮನೆಂಟ್ ಸತ್ಯ ಇರಬೇಕು. ಪರ್ಮನೆಂಟ್ ಅಂದ್ರೇನು? ಏನೆಲ್ಲ ನಿಮ್ಮ ಹತ್ರ ಶಾಶ್ವತವಾಗಿರ್ಬೇಕು. ನಿಮ್ಮ ತಾತ ಅಜ್ಜಿ ಕೊಟ್ಟಿರೋ ಆಸ್ತಿ ಇರಬೇಕು ಪರ್ಮನೆಂಟ್ ಆಗಿ. ಏನ್ ಬ್ರದರ್ ಹಿಂಗೆ ಹೇಳ್ಬಿಟ್ರೆ ಆಸ್ತಿ ಇಲ್ಲ ಅಂದ್ರೆ ನಾವು ಹೆಂಗ್ ಬದುಕ? ಸಹಾಯ ಇಳಿದು ಬರ್ತದೆ, ನಿನ್ನ ಶಕ್ತಿ ಇಳಿದು ಬರ್ತದೆ, ನಿನ್ನ ವಲ್ಲಮೆ ಇಳಿದು ಬರ್ತದೆ. ನೀನ್ ನನಗೋಸ್ಕರ ಪರಲೋಕ ಬಿಟ್ಟು ಇಳಿದು ಬಂದು ಇವರ ಮಧ್ಯದಲ್ಲಿ ಕಾರ್ಯ ಮಾಡುವ ದೇವರೇ, ಒಂದು ಸಲ ವ್ಯಕ್ತಪಡಿಸಪ್ಪ. ಅವನು ಹೇಳಿ ದೇವರಿಗೆ ಸ್ತೋತ್ರ ಮಾಡ್ತಾನೆ. ಅವನ ಕಣ್ಣುಗಳು ನೋಡ್ತಾ ಇದ್ದಂಗೆ ಆಕಾಶದಿಂದ ಅಗ್ನಿ ಇಳಿದು ಬರ್ತದೆ. ದೇವರ ಅಗ್ನಿ ದೇವರ ಮಗುನ ಸುಡೋದಿಲ್ಲ. ದೇವರ ಅಗ್ನಿ ಶತ್ರುವಿನ ಬಲವನ್ನು ಸುಟ್ಟು ಬಿಡ್ತದೆ. ದೇವರ ಅಗ್ನಿ ತನ್ನ ಮಕ್ಕಳಿಗೆ ಅಭಿಷೇಕದಿಂದ ತುಂಬಿಸಿ ಬಲಪಡಿಸುತ್ತೆ. ದೇವರ ಅಗ್ನಿ ಲೋಕದವನಿಗೆ ಭಯಪಡಿಸುತ್ತೆ. ದೇವರ ಅಗ್ನಿ ಲೋಕದವನು ತಂದಾಕಿರುವಂಥ ವ್ಯಾಧಿಗಳನ್ನ ಸುಟ್ಟಾಕಿಬಿಡ್ತದೆ. ದೇವರ ಅಗ್ನಿ ದೆವ್ವ ತರುವಂಥ ಕಾರ್ಯಗಳನ್ನು ನಾಶ ಮಾಡೋದಕ್ಕೋಸ್ಕರನೇ ನಿನ್ನೊಳಗೆ ಅಗ್ನಿ ದೇವರು ಬಂದು ಕೊಡೋದು. ಯಾಕೆ ಅಗ್ನಿ ಕೊಡ್ತಾನೆ ಅಂದರೆ, ದಹಿಸುವ ಅಗ್ನಿ ಆಗಿರಮ್ಮ, ದಹಿಸುವ ಅಗ್ನಿ ಆಗಿರಪ್ಪ. ಯಾಕೆ ನನ್ನ ದೇವರು ದಹಿಸುವ ಅಗ್ನಿ ಆಗಿದ್ದಾನಲ್ಲ, ಆ ಅಗ್ನಿ ಯಾರಲ್ಲಿರ್ತದೋ ಅವ್ರು ಈ ಲೋಕದ ಅಗ್ನಿ ಒಳಗೆ ಹೋಗುವಾಗ ಅದು ಸುಡೋದಿಲ್ಲ ಅಂತ. ಶದ್ರಕ್ ಮೇಷಕ್ ಅಭಿಜ್ಞೆಗೋಗೆ ದೇವರು ಯಾರಂತ ಗೊತ್ತಿತ್ತು. ಇವತ್ತು ನಮಗೂ ನಿಮಗೂ ಗೊತ್ತಿರಬೇಕು. ನಮಗೂ ನಿಮ್ಗೆ ಯಾವಾಗ ಗೊತ್ತಾಗುತ್ತೋ, ಎಂಥ ಕಂಟಕ ಬಂದರೂ ವಿಶ್ವಾಸಿ ಎದುರೋದಿಲ್ಲ, ಎಂಥ ಹೋರಾಟ ಬಂದರೂ ವಿಶ್ವಾಸಿ ಜಗ್ಗೋದಿಲ್ಲ. ಅವನು ಯಾರ ಬಳಿಗೆ ಓಡೋಗ್ತಾನೆ ಅಂದರೆ, ಲೋಕದವರ ಬಳಿಗೆ ಹೋಗೋದಿಲ್ಲ, ಅವನು ದೇವರ ಬಳಿಗೆ ಓಡೋಗ್ಬಿಡ್ತಾನೆ. ದೇವರ ಬಳಿಗೆ ಹೋದರೆ ನಿಮಗೆ ಶಾಶ್ವತ ಪರಿಹಾರ ದೇವರು ಕೊಡ್ತಾನೆ. ಇಸ್ರಾಯೇಲ್ ಜನಗಳಿಗೆ ದೇವರೇ ಬಿರುಗಾಳಿಯನ್ನು ಬೀಸ ಮಾಡಿ ತನ್ನ ಕೈಗಳಿಂದ ಆ ನೀರನ್ನು ನೂಕಿ ಒಣ ನೆಲವನ್ನು ಉಂಟು ಮಾಡಿ ಆ ನೆಲದಲ್ಲಿ ನಡೆಯುವಂತೆ ನಂಬಿಕೆಯನ್ನು ಹುಟ್ಟಿಸಿ ಅವರನ್ನು ರಕ್ಷಣೆ ಮಾಡಬೇಕನ್ನೋದು ದೇವರ ಚಿತ್ತ. ಆ ಸಮುದ್ರದಲ್ಲಿ ನಡೆಯಲ್ಪಟ್ಟ ಪ್ರತಿಯೊಬ್ಬರಿಗೂ ಒಂದು ಕಡೆ ನಂಬಿಕೆ ಉಂಟಾಗಿದೆ, ಎರಡನೇದು ರಕ್ಷಣೆ ಉಂಟಾಗಿದೆ, ಮೂರನೇದು ದೇವರ ಮಾತನ್ನು ಕೇಳಲ್ಪಟ್ಟ ನಿಮಿತ್ತ ನೀರನ್ನು ಹೋದವರು ಪ್ರತಿಯೊಬ್ಬರು ಶುದ್ಧೀಕರಿಸಲ್ಪಟ್ಟಿದ್ದಾರೆ. ನೀರು ಶುದ್ಧವನ್ನು ಸೂಚನೆ ಮಾಡ್ತದಲ್ಲ, ಆ ನೀರಿಗೆ ಹೋಲಿಕೆಯಾಗಿ ಸಮುದ್ರದಲ್ಲಿ ನಡೆಯಲ್ಪಟ್ಟಂಥ ಪ್ರತಿಯೊಂದು ವಿಶ್ವಾಸಿಗಳ ಜೀವಿತದಲ್ಲಿ ದೇವರು ರಕ್ಷಣೆಯನ್ನು ತಂದಿದ್ದಾನೆ. ಅದರ ಅರ್ಥ ಏನಂದರೆ, ದೇವರನ್ನ ನಂಬೋರು ಈ ಸಮುದ್ರವನ್ನು ದಾಟಬಹುದು, ನಂಬದೇ ಇರೋರು ಫರೋಹನ ಕಡೆಗೆ ಹೋಗ್ಬೋದು. ಆದರೆ ದೇವರ ವಾಕ್ಯ ಹೇಳ್ತದೆ, ಯಾರೆಲ್ಲ ನಂಬಿ ಅದರ ಒಳಗೆ ಪ್ರವೇಶ ಮಾಡಿದ್ರು ಆ ನೀರು ಅವರಿಗೆ ಶುದ್ಧವಾಗಿ ಅವ್ರನ್ನ ಶುದ್ಧಗೊಳಿಸುವುದು ಮಾತ್ರ ಅಲ್ಲ, ರಕ್ಷಣೆಯನ್ನು ಮಾಡಿದೆ. ಇವತ್ತು ಆ ದೇವರು ಹೇಳ್ತಾನೆ, ಇವತ್ತು ನಾನು ನಿಮ್ಮನ್ನು ರಕ್ಷಿಸುವುದಕ್ಕೋಸ್ಕರನೇ ನಿಮ್ಮ ಮಧ್ಯದಲ್ಲಿದ್ದು ನಾನು ಯಾರಂತ ತೋರಿಸೋದಕ್ಕೆ ನಾನು ಶಕ್ತನಾಗಿದ್ದೇನೆ.
ಶದ್ರಕ್ ಮೇಷಕ್ ಅಬೇದ್ನೆಗೋ ರಾಜನಿಗೆ ವಿರುದ್ಧವಾಗಿ ನಿಂತಿದ್ದಾರೆ. ಯಾಕಂದರೆ ಅವನಿಗೋದ್ದೇ ಗೊತ್ತು ರಾಜರ ರಾಜ ಯಾರಂತ. ರಾಜರ ರಾಜ ಯಾರಂತ ನಾವು ಯಾರ ಮಾತನ್ನ ಕೇಳಬೇಕಾಗಿದೆ, ಯಾರಿಗಾಗಿ ಜೀವಿಸಬೇಕಾಗಿದೆ, ಯಾರಿಗಾಗಿ ಬದುಕಬೇಕಾಗಿದೆ, ಯಾರಿಗಾಗಿ ಬಾಳಬೇಕಾಗಿದೆ. ಈ ಬದುಕು ಯಾರಿಗೋಸ್ಕರ ಅರಿಯಲ್ಪಟ್ಟಂಥ ನಿಮಿತ್ತ ಅವ್ರು ರಾಜನಿಗೆ ಹೇಳ್ತಾರೆ, ನಾವು ನಿನ್ನ ಮಾತನ್ನು ಕೇಳೋದಿಲ್ಲ, ನಮ್ಮನ್ನು ಕೊಂದು ಬಿಡು. ಪ್ರಿಯ ಸಹೋದರಿ, ಯಾರು ದೇವರಿಗೋಸ್ಕರ ತಮ್ಮ ಜೀವ ಕೊಡೋಕ್ಕೆ ಇಷ್ಟಪಡ್ತಾರೋ ಅವ್ರ ಜೀವ ಪರ್ಮನೆಂಟಾಗಿ ಹೋಗೋದೇ ಇಲ್ಲ. ಯಾರು ದೇವರಿಗಾಗಿ ಜೀವ ಕೊಡ್ಲಿಕ್ಕೆ ಇಷ್ಟಪಡ್ತಾರೋ ಅವ್ರ ಜೀವಿತ ಪರ್ಮನೆಂಟ್ ಆಗಿ ಹಾಳಾಗೋದೇ ಇಲ್ಲ. ಅದಕ್ಕೆ ಬದಲಾಗಿ ಅವರು ಅವರ ಮೂಲಕ ಆಶೀರ್ವಾದ ದೇವರು ಕೊಡ್ತಾನೆ. ಒಂದು ಆಮೇಲೆ ಹೇಳ್ರಿ. ಶದ್ರಕ್ ಮೇಷಕ್ ಅಬೇದ್ನೆಗೋ ಸುಮ್ಮನೆ ಡ್ರಾಮಾ ಮಾಡಲಿಲ್ಲರಿ. ಸತ್ಯದೇವರನ್ನ ತೋರಿಸೋದಕ್ಕೋಸ್ಕರ ಜೀವನ ಅವರು ಇಟ್ಟು ಬಿಡ್ತಾರೆ ಪಣ. ನೀವು ನಮ್ಮ ಜೀವ ತೆಗೆದು ಬಿಡ್ರಿ, ನಮ್ಮ ದೇವ್ರನ್ನ ನಾವು ಬಿಡೋದಿಲ್ಲ. ಅವ್ರು ಏನು ಸೂಚನೆ ಕೊಡ್ತಾರೆ, ಬೆಂಕಿನ ತೋರಿಸ್ತಾರೆ ಫಸ್ಟ್. ಆ ಬೆಂಕಿ ಉರಿಯುತ್ತಾ ಇದೆ. ರಾಜ ಹೇಳ್ತಾನೆ, ಲಾಸ್ಟ್ ಚಾನ್ಸ್, ಕಡೇ ಟೈಮ್, ಈಗಲಾದರೂ ಒಪ್ಕೊಳ್ರಿ. ಈ ಟೈಮಲ್ಲಿ ಒಪ್ಕೊಂಡು ನೀವೇನಾದರೂ ಸರೆಂಡರ್ ಆದರೆ ನಿಮ್ಮನ್ನ ಬಿಟ್ಟುಬಿಡ್ತೇವೆ. ಇಲ್ಲಾಂದರೆ ಈ ಉರಿಯುವಂಥ ಬೆಂಕಿನ 7ರಷ್ಟು ಮಾಡಿ, 7ರಷ್ಟು ಮಾಡಿ. ಪ್ರಿಯ ಸಹೋದರಿ, 7ನೇ ದಿನ ಯಾರೆಲ್ಲ ಆರಾಧನೆಗೆ ಬರ್ತಿರೋ ಅವರಿಗೆ ಬೆಂಕಿ ಮುಟ್ಟೋದೇ ಇಲ್ಲ. ಯಾರು 7ನೇ ದಿನ ದೇವ್ರ ಮನೆಗೆ ಬರ್ತಾರೋ ಅವರಿಗೆ ಬೆಂಕಿ ಮುಟ್ಟಲ್ಲ. 7 ಅನ್ಯರಿಗೆ ಬೀಳು, ಅದು ವಿಶ್ವಾಸಿಗೆ ಆಶೀರ್ವಾದ, ವಿಶ್ವಾಸಿಗೆ ಅದು ಸಂಪೂರ್ಣ. 7 ಇದೆಯಲ್ಲ ಅದು ಪರಿಪೂರ್ಣ. 7ನೇ ದಿನ ದೇವರು ತನ್ನ ವಿಶ್ರಾಂತಿಯ ದಿನವಾಗಿ ತನ್ನ ಮಕ್ಕಳೆಲ್ಲ ಅವನ ಮನೇಲಿ ಇರಬೇಕಂತ ಬಯಸ್ತಾನೆ ರೀ. 7ನೇ ದಿನ ಯಾರೆಲ್ಲ ಸಭೆನ ಹುಡುಕಿ ಬರ್ತಾರೋ ಅವ್ರಿಗೆ ಯಾವ ಕೇಡು ಆಗೋದಿಲ್ಲ. ಅದೇ ಸಭೆನ ಬಿಟ್ಟು ಹೋಗೋರಿಗೆ ಕೇಡಾಗುತ್ತೆ ರೀ. ಸಭೆ ಇರೋದಂತ ಗೊತ್ತಿದ್ದು ಬರದೇ ಹೋದವ್ರಿಗೆ ಕೇಡಾಗುತ್ತೆ ರೀ. ಸಭೆ ಬೆಲೆ ಇಲ್ಲದವರಿಗೆ ಹೋಗೋರಿಗೆ ಕೇಡಾಗುತ್ತೆ ರೀ. ಆದರೆ 7ನೇ ದಿನ ದೇವರ ದಿನ ಅಂತ ಭಯಪಟ್ಟು ಬಡುವಂಥವರಿಗೆ ಆಗೋ ಕೇಡಾಗಲ್ಲ ಅಂತ ದೇವರ ವಾಕ್ಯ ಹೇಳ್ತದೆ. ಅವ್ರು ಏನು ಮಾಡಿದ್ದಾರೆ ಗೊತ್ತಾ? ರಾಜ ಈ ಉಪಯೋಗ ಮಾಡ್ತಾನೆ ನೋಡ್ರಿ. ನೀವೇನಾದರೂ ಮಾತು ಕೇಳಲಿಲ್ಲ ಅಂದರೆ ಈ ಬೆಂಕಿಯನ್ನು 6ರಷ್ಟು ಅನ್ನ, 5ರಷ್ಟು ಅನ್ನ, 7ರಷ್ಟು, 7 ದೇವರಿಗೆ ಇಷ್ಟವಾದ ದಿನ. ಆ ದಿನದಲ್ಲಿ ಇವನು ಸುಡಕ್ಕೆ ಬಿಡ್ತಾನ, ಆ ನಂಬರಲ್ಲಿ ಸುಡಕ್ಕೆ ಬಿಡ್ತಾನ. ಪ್ರಿಯ ಸಹೋದರ ಸಹೋದರಿ, ಶದ್ರಕ್ ಮೇಷಕ್ ಅಬೇದ್ನೆಗೋ ಹೇಳ್ತಾರೆ, 7ರಷ್ಟಲ್ಲ 8ರಷ್ಟು ನೀನು ಮಾಡಿದ್ರು ನಮ್ಮ ಇಂಟ್ರೆಸ್ಟ್ ನಿಮ್ಮ ಮೇಲೆ ಬರಲ್ಲ ಅಂತ. ಎಷ್ಟು? 8ರಷ್ಟು ನೀವೇನು ಮಾಡಿದ್ರು ನಮ್ಮ ಗಮನ, ನಮ್ಮ ಇಂಟ್ರೆಸ್ಟ್ ನಿಮ್ಮ ಮೇಲೆ ಬರೋದಿಲ್ಲ. ನಮ್ಮ ಪೂರ್ತಿಯಾದ ಇಂಟ್ರೆಸ್ಟ್ ದೇವ್ರ ಮೇಲೆ ಇದೆ. ಪ್ರಿಯ ಸಹೋದರಿ, ಅವರು ಒಂದೊಂದು ಮಾತಿದೆಯಲ್ಲ, ದೇವರಿಗೆ ದೇವರು ಬಲಪಡಿಸೋಂಗೆ ಮಾಡ್ತಾಯಿತ್ತು. ಅವ್ರು ಯಾವಾಗ ತಮ್ಮ ಜೀವಿತವನ್ನು ಲೆಕ್ಕಿಸದೆ ಆ ಒಂದು ಉರಿಯತಕ್ಕ ಬೆಂಕಿಯೊಳಗೆ ಪ್ರವೇಶ ಮಾಡ್ತಾರೋ ದೇವರ ವಾಕ್ಯ ಹೇಳ್ತದೆ, ಅವ್ರು ಹೋಗುವಾಗ 3 ಜನರಾಗಿ ಹೋಗ್ತಾರೆ. ಸ್ವಲ್ಪ ಹೊತ್ತಾದ್ಮೇಲೆ ರಾಜ ಕೇಳ್ತಾನೆ, ನೀವೆಷ್ಟು ಜನರನ್ನು ಒಳಗೆ ಹಾಕಿದ್ರಿ ಅಂತ. 3 ಜನರನ್ನು. ಒಬ್ಬ ಬಂದು ಹೇಳ್ತಾನೆ, ರಾಜ 4ನೇವನು ಮನುಷ್ಯ ಕುಮಾರನಲ್ಲ, ದೇವಕುಮಾರನಾಗಿದ್ದಾನೆ, ಪ್ರಕಾಶಮಾನವುಳ್ಳವನಾಗಿದ್ದಾನೆ, ಉರಿಯತಕ್ಕ ಬೆಂಕಿ ಅದಕ್ಕಿಂತ ಬೆಳಕಾಗಿದ್ದಾನೆ. ಅವನ ಮುಖ ಪ್ರಭಾವಕ್ಕೆ ಅವನನ್ನು ನೋಡಕ್ಕಾಗ್ತಾ ಇಲ್ಲ ಅಂತ ಒಬ್ಬನನ್ನು ನಾನು ನೋಡ್ತಾ ಇದ್ದೇನೆ. ಕಾರಣ ಏನು? ದೇವರ ಮಕ್ಕಳಿಗೋಸ್ಕರ ಪರಲೋಕದ ದೇವರು ಇಳಿದು ಬಂದುಬಿಡ್ತಾನೆ ರೀ. ಹಾಗಾದರೆ ಈ ಮಧ್ಯಾಹ್ನ ಪ್ರೀತಿಯ ಸಹೋದರ ಸಹೋದರಿ, ನನಗೆ ಗೊತ್ತಿಲ್ಲ, ಈ ಸಭೆಗೆ ದೇವರೊಂದು ಮಾತು ಹೇಳ್ತಾನೆ, ಜಲ ಸಮೂಹದ ಮೇಲೆ ಜಲರಾಶಿಯನ್ನು ನೀವು ದಾಟಿ ಹೋಗುವಾಗ ಅದು ನಿಮ್ಮನ್ನು ಮುಳುಗಿಸೋದಿಲ್ಲ. ಇಸ್ರಾಯೇಲ್ ಜನಗಳು ದೇವರ ಪರವಾಗಿ ನಿಂತ ನಿಮಿತ್ತವಾಗಿ ನೀರು ಮುಳುಗಿಸದೆ ಫರೋನ ಜನರನ್ನು ಮುಳುಗಿಸಿಬಿಡ್ತು, ದೇವರ ಮಕ್ಕಳನ್ನು ರಕ್ಷಿಸಿಬಿಡ್ತಲ್ಲ. ಅದೇ ಪ್ರಕಾರ ಶದ್ರಕ್ ಮೇಷಕ್ ಅಬೇದ್ನೆಗೋಗೆ ಉರಿಯತಕ್ಕ ಬೆಂಕಿ ಏನು ಮಾಡಲಿಲ್ಲ? ಸುಡಲಿಲ್ಲ. ಅದಕ್ಕೆ ಪ್ರತಿಯಾಗಿ ಯಾರೆಲ್ಲ 7ರಷ್ಟು ಬೆಂಕಿನ ಜಾಸ್ತಿ ಮಾಡಿದ್ರು ನೋಡಿ, ಅವ್ರನ್ನ ತಗೊಂಡು ಬಂದು ಆ ಬೆಂಕಿಗೆ ಹಾಕಿದ್ರಂತೆ. ಪ್ರಿಯ ಸಹೋದರ ಸಹೋದರಿ, ದೇವರ ವಾಕ್ಯ ನನ್ನನ್ನು ನಿನ್ನನ್ನು ಸುಮ್ಮನೆ ಬಿಡೋದಿಲ್ಲ. ಯಾರು ದೇವರ ನಂಬಿಕೆ ಮೇಲೆ ಆಸಕ್ತಿ ಉಳ್ಳವರಾಗಿ ಭಯಭಕ್ತಿ ಉಳ್ಳವರಾಗಿ ಕರ್ತನಿಗೋಸ್ಕರ ನಿಲ್ತಿರೋ ಅವರ ವಿಷಯದಲ್ಲಿ ದೇವರ ಹಸ್ತ ಬಂದು ಕೆಲಸ ಮಾಡ್ತದೆ. ಈ ಆರಾಧನೆಯಲ್ಲಿ ನಮ್ಮೆಲ್ಲರ ಮೇಲೆ ದೇವರ ಹಸ್ತ ಕಾರ್ಯ ಮಾಡಬೇಕಂತ ದೇವರು ಬಯಸಿದ್ದಾನೆ. ದೇವರ ಚಿತ್ತ ನಿಮ್ಮನ್ನು ಉಪಯೋಗ ಮಾಡಬೇಕಂತ, ದೇವರ ಚಿತ್ತ ನಿಮ್ಮನ್ನು ಬಲವಾಗಿ ನಡೆಸಬೇಕಂತ, ದೇವರ ಅಭಿಷೇಕದ ಮೂಲಕವಾಗಿ ಕಾರ್ಯ ಮಾಡಬೇಕಂತ ಯಾರು ಅದನ್ನು ಒಪ್ಪಿಕೊಳ್ತಿರೋ ನಿಮ್ಮ ಜೀವಿತದಲ್ಲಿ ಇವತ್ತು
ಸಮುದ್ರದಲ್ಲಿ ನಡೆಯುವಾಗ ಅಲೆಗಳು ಬೀಸುವಂಥ ಅನುಭವ ನಿಮಗಾಗಿರುವುದಾದರೆ ಭಯಪಡಬೇಡಮ್ಮ. ನನ್ನ ಯೇಸು ಅಲೆಗಳನ್ನ ನಿಲ್ಲಿಸೋದಕ್ಕೆ ಶಕ್ತನಾಗಿ, ಬಿರುಗಾಳಿಯನ್ನು ನಿಲ್ಲಿಸೋದಕ್ಕೆ ಶಕ್ತನಾಗಿ, ನಿನಗೆ ಎದುರಾಗಿರುವಂಥ ಸುಡುವಂಥ ಬೆಂಕಿಯನ್ನು ಸುಡುದಾಗೆ ಮಾಡಲಿಕ್ಕೆ ಅವನು ಶಕ್ತನಾಗಿದ್ದ. ದೇವರ ವಾಕ್ಯ ಹೇಳ್ತದೆ, ತನ್ನ ಮಕ್ಕಳ ಮೇಲೆ ಅವನು ಆತ್ಮನ ಸುರಿಸಿದ. ಈ ಆತ್ಮ ಸಾಧಾರಣವಾದ ಆತ್ಮ ಅಲ್ಲ, ದಹಿಸುವಂಥ ಆತ್ಮ, ಬಲಪಡಿಸುವಂಥ ಆತ್ಮ, ನನ್ನ ಮಕ್ಕಳಿಗೆ ಎಂಥ ಸಂದರ್ಭದಲ್ಲೂ ರಕ್ಷಣೆ ಕೊಟ್ಟು ನಡೆಸುವಂಥ ಆತ್ಮ. ಪೌಲ್ ಯೇಸುವಿನ ಬಳಿಗೆ ಬಂದು ಕೇಳ್ತಾನೆ, ಕೇಳದನ್ನು ದೇವರು ಕೊಡದೆ ಬೆಲೆನೇ ಕಟ್ಟಲಿಕ್ಕೆ ಆಗದಂಥ ಅವನ ಕೃಪೆಯನ್ನು ನಮಗೆ ಅನುಗ್ರಹಿಸಿಕೊಟ್ಟಿದ್ದ. ನನ್ನ ಕೃಪೆ ನಿನಗೆ ಸಾಕು. ಎಷ್ಟು ಜನ ನಂಬ್ತಿರೋ ದೇವರ ಕೃಪೆ ನಮಗೆ ಸಾಕಂತ. ನನಗೇನಿಲ್ಲ ಅಂದ್ರೆ ಚಿಂತೆ ಇಲ್ಲ, ನನಗೆ ದೇವ್ರ ಕೃಪೆ ಬೇಕು. ಹೇಳ್ರಿ, ನನಗೆ ದೇವ್ರ ಕೃಪೆ ಬೇಕು. ನನಗೇನಿಲ್ಲ ಅಂದ್ರೂ ಚಿಂತೆ ಇಲ್ಲ, ನನಗೆ ದೇವ್ರ ಕೃಪೆ ಬೇಕು. ದೇವರ ಬಲ ಬೇಕು ನನಗೆ, ದೇವರ ಶಕ್ತಿ ಬೇಕು ನನಗೆ. ನಾನು ದೇವರ ಮಗಳಾಗಿ ಜೀವಿಸಬೇಕು, ನಾನು ದೇವರ ಮಗನಾಗಿ ಜೀವಿಸಬೇಕು, ನಾನು ದೇವರ ಮನೆಯಾಗಿ ಜೀವಿಸಬೇಕು, ದೇವರ ಸ್ವಾಸ್ಥ್ಯವಾಗಿ ನಾನು ಜೀವಿಸಬೇಕು. ನಾನು ಹೋಗುವಾಗ ಬರುವಾಗ ದೇವರು ಯಾರಂತ ತೋರಿಸುವಂಥ ಶಕ್ತಿ ನನ್ನಲ್ಲಿ ಇರಬೇಕಂತ ಬಯಸೋದಾದರೆ ನನ್ನ ದೇವರು ಅದೇ ರೀತಿಯಲ್ಲಿ ನೀನು ನಡೆಸೋದಕ್ಕೆ ಶಕ್ತನಾಗಿದ್ದ. ಒಂದು ನಿಮಿಷ ಕಡೆಯದಾಗ ನಾವೆಲ್ಲರೂ ಎದ್ದು ನಿಂತುಕೊಳ್ಳೋಣವಾ? ಎಲ್ಲರೂ ಎದ್ದು ನಿಂತುಕೊಂಡು ಕೇಳೋಣ. ಹೌದು ದೇವರೇ, ಜಲ ಸಮೂಹದ ಮೇಲಪ್ಪ, ಹೌದು ನಾವು ಜಲರಾಶಿಯನ್ನು ನಾವು ದಾಟುವಾಗ ಅದು ಮುಳುಗಿಸೋದಿಲ್ಲ ಅಂತ ನೀನು ಹೇಳಿದ್ದಿ. ಹೌದು ದೇವರೇ, ಬೆಂಕಿಯಲ್ಲಿ ಹೌದು ಕರ್ತನೆ ನಾವು ನಡೆಯುವಾಗ ಅದು ನಮ್ಮನ್ನು ಸುಡಲ್ಲ ಅಂತ ಹೇಳಿದ್ದಿ. ದೇವರೇ ಅಪ್ಪ, ನಿನ್ನ ಪರಿಶುದ್ಧಾತ್ಮನ ಅಗ್ನಿ ನಮ್ಮ ಮೇಲೆ ಬರುವ ಅದರಿಂದ ನಾವು ಬಲ ಹೊಂದಬೇಕು. ದೇವರೇ, ಚಿಕ್ಕ ಹಿಂಡೆ ಭಯಪಡಬೇಡ, ಚಿಕ್ಕ ಹಿಂಡೆ ಭಯಪಡಬೇಡ. ನಿನ್ನನ್ನು ಇಟ್ಕೊಂಡು ದೇವರು ದೊಡ್ಡ ಕಾರ್ಯ ಮಾಡಲಿಕ್ಕೆ ಅವನು ಶಕ್ತನಾಗಿದ್ದ. ಥ್ಯಾಂಕ್ ಯು ಲಾರ್ಡ್, ಹಲ್ಲೆಲೂಯಾ, ಥ್ಯಾಂಕ್ ಯು ಲಾರ್ಡ್. ನೀವು ಚಿಕ್ಕವರಂತ ಭಯಪಡಬೇಡ್ರಿ. ಈ ಮಧ್ಯದಲ್ಲಿ ನೀನಿರೋದಾದರೂ ಅದು ನಿನ್ನನ್ನು ಮುಳುಗಿಸೋದಿಲ್ಲ. ಪ್ರಿಯ ಸಹೋದರಿ, ಇವತ್ತು ಈ ಲೋಕದ ಸಂಗತಿಗಳು ಯಾವುದೇ ಆಗಿರಬಹುದು, ನಿಜವಾದ ವಿಶ್ವಾಸಿಯನ್ನು ಮುಳುಗಿಸೋದಕ್ಕೆ ಆಗೋದೇ ಇಲ್ಲ. ನಿಜವಾದ ವಿಶ್ವಾಸಿ ಪೇತ್ರನು ಕೇಳ್ತಾನೆ ಯೇಸುವಿಗೆ, ನಾನು ನಿನ್ನ ಈ ನೀರಲ್ಲಿ ನಡಿಬೇಕು ಅಂತ. ಯೇಸು ಹೇಳುವಂಥದ್ದು ಒಂದೇ, ನಿನ್ನನ್ನು ನಡಿ ಅಂತ. ಎಲ್ಲಿಯವರೆಗೂ ಪ್ರಿಯ ಸಹೋದರಿ ಕರ್ತನ ಮೇಲೆ ಅವನ ದೃಷ್ಟಿ ಇತ್ತೋ ಅವನು ಮುಳುಗೋದಿಲ್ಲ. ಅವನ ದೃಷ್ಟಿ ಆಚೆ ಈಚೆ ಹೋಯಿತು, ಅವನು ಮುಳುಗೋಕೆ ಪ್ರಾರಂಭ ಮಾಡಿದ್ದಾನೆ. ಇವತ್ತು ನಮ್ಮ ಕಾನ್ಫಿಡೆನ್ಸ್, ನಮ್ಮ ಒಂದು ದೃಷ್ಟಿಯ ಕೋನ ಆಚೆ ಈಚೆ ಹೋಗೋದಾದರೆ ನಾವು ಮುಳುಗಿ ಹೋಗ್ತೇವೆ. ಆದರೆ ನಮ್ಮ ದೃಷ್ಟಿ ಒಂದೇ ಆಗಿರಲಿ, ಒಮ್ಮನಸ್ಸಾಗಿರಲಿ. ಯಾಕಂದರೆ ನಮ್ಮೆಲ್ಲರಿಗೂ ಒಂದೇ ಅಭಿಷೇಕ, ಒಂದೇ ದೀಕ್ಷಾ, ಒಂದೇ ದೇವರು, ಒಂದೇ ಅನ್ಯೋನ್ಯತೆ. ನಮಗೆ ಬೇರೆ ಯಾವುದೂ ಇಲ್ಲ ಪ್ರಿಯರೇ. ಓ ಥ್ಯಾಂಕ್ ಯು ಹೋಲಿ ಸ್ಪಿರಿಟ್ ಆಫ್ ಗಾಡ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್ ಆಫ್ ಗಾಡ್. ಯಾಕಂದರೆ ಪೌಲ್ ಬರೀತಾನೆ, ಸುವಾರ್ತೆ ಸಾರೋರು ದುರ್ಬಲರಾಗಬಾರ್ದು, ಪ್ರಬಲವಾಗಿರಬೇಕಂತೆ, ದುರ್ಬಲರಾಗಿರಬಾರ್ದು. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ದೇವರೊಂದಿಗೆ ನಾವು ನೀತಿವಂತರಾಗಿ ಕಾಣಲ್ಪಡಬೇಕು. ದೇವರೊಂದಿಗೆ ಯಾವಾಗಲೂ ಸಮಾಧಾನವುಳ್ಳವರಾಗಿ ಕಾಣಲ್ಪಡಬೇಕು. ಹೊಸದಾದ ಪವಿತ್ರ ಜೀವಿತಕ್ಕೆ ನಮ್ಮನ್ನು ಸಮರ್ಪಣೆ ಮಾಡಲ್ಪಟ್ಟವರಾಗಿರಬೇಕು. ಯಾಕಂದರೆ ದೇವರ ವಾಕ್ಯ ಹೇಳ್ತದೆ, ಬರಬೇಕಾದ ರಕ್ಷಣೆ ಇನ್ಯಾರಲ್ಲೂ ಬರೋದಿಲ್ಲ, ಕ್ರಿಸ್ತ ಯೇಸುವಿನಲ್ಲಿ ಮಾತ್ರ. ಥ್ಯಾಂಕ್ ಯು ಲಾರ್ಡ್. ಆದ ಕಾರಣ ಆತನ ಅತ್ಯಧಿಕವಾದ ಶಕ್ತಿಯನ್ನು ಒಂದು ಸಲ ಧ್ಯಾನ ಮಾಡಿರಿ. ಪ್ರಿಯ ದೇವಜನರೇ, ಎಲಿಯನು ಹೋರಾಟ ಮಾಡ್ತಾನೆ, ದೇವರು ನಾಚಿಕೆ ಪಡಿಸೋದಿಲ್ಲ. ಎಲಿಯನ ಪ್ರಾರ್ಥನೆಗೆ ದೇವರು ನಿರಾಶೆ ಪಡಿಸೋದಿಲ್ಲ. ಮೋಸೆಯ ಪ್ರಾರ್ಥನೆಗೆ ದೇವರು ನಿರಾಶೆ ಪಡಿಸೋದಿಲ್ಲ. ಪೌಲನಿಗೆ ದೇವರು ಹೇಳ್ತಾನೆ, ನನ್ನ ಕೃಪೆ ಸಾಕು ಮಗನೇ. ಪರಿಸ್ಥಿತಿಗಳು, ಸ್ಥಿತಿಗತಿಗಳು ಏನೇ ಆಗಿರಲಿ, ಒಂದು ಕ್ಷಣ ನಮ್ಮನ್ನು ಒಪ್ಪಿಸ್ಕೊಡೋಣ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್ ಆಫ್ ಗಾಡ್. ಶಂದರಾಬಾರಿಕಾರಾಬ. ದೇವರ ಬಲದಲ್ಲಿ ನಾನು ಪ್ರತಿದಿನ ನಡಿಬೇಕು ಅನ್ನೋರು ನಿಮ್ಮ ಬಲಗೈನ ಮೇಲೆ ಕೆತ್ತರಿ. ಎಂಥ ಕಷ್ಟ ಇರಲಿ, ರೋಗ ಇರಲಿ, ನೋವಿರಲಿ, ಜೀವನನೇ ಸಾಕು ಅಂತ ಆಗಿರಲಿ, ನಾನು ದೇವರ ಬಲದಲ್ಲಿರಬೇಕು.
ನಾನು ದೇವರ ಸಾಕ್ಷಿಯಾಗಿರಬೇಕು, ನಾನು ದೇವರ ಮಗನಾಗಿ ಮಗಳಾಗಿರಬೇಕು ಅನ್ನೋರು ನಿಮ್ಮ ಬಲಗೈನ ಮೇಲೆ ಕೆತ್ತಿ ಅನ್ಯ ಭಾಷೆಗಳಿಂದ ಮಾತನಾಡಿ. ದೇವರೇ, ನನ್ನನ್ನು ಬಲಪಡಿಸು. ನಾನು ಸಭೆಯಲ್ಲಿ ಸಾಕ್ಷಿ ಇರಬೇಕು, ನಾನು ಮನೆಯಲ್ಲಿ ಸಾಕ್ಷಿ ಇರಬೇಕು, ಸಮುದಾಯದಲ್ಲಿ ಸಾಕ್ಷಿ ಇರಬೇಕು. ರಿಸೀವ್ ಮಾಡಿಕೊಡ್ರಿ ಯೇಸುವಿನ ನಾಮದಲ್ಲಿ. ಎಲ್ಲರೂ ಯಾರಿಗೆಲ್ಲ ಅನ್ಯ ಭಾಷೆ ಬರ್ತದೆ ಅವರೆಲ್ಲರೂ ಮಾತನಾಡಿ. ಯಾರಿಗೆಲ್ಲ ಅನ್ಯ ಭಾಷೆ ಬರ್ತದೆ ಮಾತನಾಡಿ. ದೇವರೇ, ಯೇಸುವೇ, ನನ್ನನ್ನು ಬಲಪಡಿಸು, ನನ್ನನ್ನು ಬಲಪಡಿಸು. ದೇವರ ಅಗ್ನಿ ನನಗೆ ಬೇಕು, ಬಲವುಳ್ಳ ಅಗ್ನಿ ನನಗೆ ಬೇಕು, ಅಭಿಷೇಕದ ಅಗ್ನಿ ನನಗೆ ಬೇಕು, ಆರಾಧನೆ ಅಗ್ನಿ ನನಗೆ ಬೇಕು. ನಿನ್ನ ಆತ್ಮನ ಅಗ್ನಿಯಿಂದ ನಾನು ನಡೆಯುವಾಗ ನಾನು ಮುಳುಗಿ ಹೋಗಬಾರ್ದು. ನಿನ್ನ ಆತ್ಮನ ಅಗ್ನಿ 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 ಬರುವಾಗ, ಅಭಿಷೇಕದ ಅಗ್ನಿ ಬರುವಾಗ, ಆರಾಧನೆ ಅಗ್ನಿ ಬರುವಾಗ, ಒಲ್ಲಮೆ ಅಗ್ನಿ ಬರುವಾಗ, ವಾಗ್ದಾನದ ಅಗ್ನಿ ಬರುವಾಗ, ಓ ರಬ ಲದರ ಬರಿ ಬರ ಬಲದರ ಬರಿ ಕರಬ ಫೈರ್ ಲಾರ್ಡ್ ಟಚ್ ಎವ್ರಿಬಡಿ. ಭಯಪಡಬೇಡ, ದೇವರನ್ನ ಕೂಗು, ಕೂಗಮ್ಮ ಯೇಸುವಿನ ನಾಮದಲ್ಲಿ. ಓ ರಬ ಲದರ ಬರಿ ಬರ ಬಲದರ ಬರಿ ಬಾ ಬೊರ ಬಲದರ ಬರ ಬರಿ ಬರಬ. ಐ ಕಮಾಂಡ್, ಐ ಕಮಾಂಡ್. ದೇವರಾತ್ಮನೇ, ಮುಟ್ಟು ಅಗ್ನಿಯಿಂದ, ಅಗ್ನಿಯಿಂದ, ಅಗ್ನಿಯಿಂದ ಮುಟ್ಟು. ಒಬ್ಬವರನ್ನ ಮುಟ್ಟು. ಅಗ್ನಿಯ ಅಭಿಷೇಕದಿಂದ, ಅಗ್ನಿಯ ಬಲದಿಂದ ಎಲ್ಲ ಕಡೆ ಮುಟ್ಟಪ್ಪ, ಎಲ್ಲರ ಮೇಲೆ ಮುಟ್ಟಪ್ಪ. ಬರಲಿ ದೇವರಾತ್ಮನೇ, 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 ಒಲ್ಲಮೆ ಆತ್ಮನೇ, ಅಭಿಷೇಕದ ಆತ್ಮನೇ. ರಿಬಲ ಬಲ 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 ಬರಿಬ ಸುರಿಯಲಿ, ಸುರಿಯಲಿ. ಎಸ್ 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 ಎಸ್. ರಾರ 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 ರಾಬ ರಾಬ ಬಾ 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 ಬಾ. ಬರಲಿ ಬರಲಿ ಬರಲಿ. ಎಸ್ ಎಸ್. ಓ ಓ ಓ ಓ ಓ ಓ ಲೇ 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 ಗೆ 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 ಈಗ ರಬ. ಬರಲಿ ಬರಲಿ, ಯಾರು ನೋಡಬೇಡ್ರಿ, ತುಂಬ್ರಿ ಅಭಿಷೇಕದಿಂದ. ಅಭಿಷೇಕ, ಅಭಿಷೇಕ ಸಾಧಾರಣವಾದ ಅಭಿಷೇಕ ಅಲ್ಲ. ಬಲ 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 ದರ ಬಲ ಬಲಿಬ ಬಲಂದ್ರಿಯ ಮನಾಗರಮ ಬರಿಗರ ಬಲಂದ್ರಿ ರಿಕಿ ರಿಕಿ ಮೋಸ್ಯ ಲಬೋಶೆ ಫಯ ಫಯ ಫಯ. ಅಭಿಷೇಕ ಪಿಲ್ಲಾಗ ಯೇಸುವಿನ ನಾಮದ, ಪಿಲ್ಲಾಗಲ ಯೇಸುವಿನ ನಾಮ, ಪಿಲ್ಲಾಗಲ ಯೇಸುವಿನ ನಾಮ. ಅಭಿಷೇಕ ಪಿಲ್ಲಾಗಲ ಯೇಸುವಿನ ನಾಮ, ಯೇಸುವಿನ ನಾಮದ. ಒಂದ್ಕೋ ಒಂದ್ಕೋ ಒಂದ್ಕೋ. ಬಾರ ಬಾರ ಬಾ ಬಾ ಬಾ. ಬರ್ಲಿ 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 ಬರ್ಲಿ. ಬಾ 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 ಬರ ಬರ.
ಅಭಿಷೇಕದ ಬಲ, ಪ್ರಸನ್ನತೆಯ ಬಲ ಎಲ್ಲರ ಮೇಲೆ, ಎಲ್ಲರ ಮೇಲೆ. ಎಸ್ 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 ಎಸ್. ಓ ರೇದೆ 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 ರಿಗ ರತುರಿಯ ಮನ ಗರ ಬಲ ರೋಷಕಲದ ಬಾರಿಕ ಶಕೋಲದ ಶೋಕೋ ರುದೋ ರುದೋ. ಹೊಸ ಬಲ, ಹೊಸ ಬಲ, ಹೊಸ ಬಲ, ಹೊಸ ಬಲ. ರಿಸೀವ್ ರಿಸೀವ್ ರಿಸೀವ್. ಯೇಸುವಿನ ನಾಮ, ಯೇಸುವಿನ ನಾಮ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಪ್ರಿಯ ಸಹೋದರ ಸಹೋದರಿ, ನನಗೆ ಗೊತ್ತಿಲ್ಲ, ದೇವರ ಆತ್ಮನು ಕೆಲವೊಂದು ಬಿಡುಗಡೆಗಳನ್ನ ಮಾಡ್ತಾ ಇದ್ದಾನೆ. ಇಲ್ಲಿ ಬಿಡುಗಡೆ ಅನುಭವ ನಿಮ್ಗೆ ಆಗ್ತಾ ಇದೆ. ನೀವು ಟೆಸ್ಟಮನಿ ಕೊಡುವಂಥ ಕೃಪೆ ದೇವರು ಕೊಡ್ತಾನೆ. ಹೊಟ್ಟೆ ಭಾಗದಲ್ಲಿ ಸುಮಾರು ದಿನಗಳಿಂದ ಪೇಯ್ನ್ ಇಟ್ಕೊಂಡಿರತಕ್ಕವ್ರು ಯಾರು ನನಗೆ ಗೊತ್ತಿಲ್ಲ, ಅವ್ರಿಗೆ ದೇವರು ಬಿಡುಗಡೆ ಕೊಟ್ಬಿಟ್ಟಿದ್ದ. ನೀವು ಬಿಡುಗಡೆ ಹೊಂದಿದ್ದೀರಿ. ಇನ್ನೊಬ್ರಿಗೆ ಯಾರಿಗೆ ಅಂತ ಗೊತ್ತಿಲ್ಲ, ನಿಮ್ಮ ಲೈಫಲ್ಲಿ ಭಾಳ ಗಿಡ್ಡಿನೆಸ್, ಸೋಲು, ಎಷ್ಟು ಎಂಕರೇಜ್ ಮಾಡಿದ್ರು ನಿಮಗೆ ಎಂಕರೇಜ್ ಆಗ್ತಾ ಇಲ್ಲ. ಆದರೆ ಇವತ್ತು ಬಿಟ್ಕೊಡ್ರಿ, ನೀವು ನೂತನ ಸೃಷ್ಟಿ ಆಗಲಿಕ್ಕಿದೆ. ಒಂಥರ ಸೋತು ಹೋದಂಥ ಒಂದು ಜೀವನ, ಸೋತು ಹೋದಂಥ ಜೀವಿತ. ನಾನು ದೇವರು ನಿಮಗೆ ಬಿಡುಗಡೆ ಮಾಡಬೇಕಂತ ಇಷ್ಟಪಡ್ತಾನೆ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್ ಆಫ್ ಗಾಡ್. ಇಲ್ಲಿ ಯಾರಂತ ಗೊತ್ತಿಲ್ಲ, 3 ಜನ ಬೆಳಕನ್ನು ನೋಡುವಂಥ ಕೃಪೆ ದೇವರು ಕೊಡ್ತಾ ಇದ್ದಾನೆ. ದೇವರ ಬೆಳಕದು. ಆ ಬೆಳಕು ಅಂದರೆ ದರ್ಶನ ನೋಡುವಂಥ ಕೃಪೆ. 3 ಜನ ಆಲ್ರೆಡಿ ಇವತ್ತು ನೋಡಿದ್ದೀರಿ. ಅದನ್ನು ನೀವು ನೋಡಿದ್ದೀರಿ. ನೋಡಿದವ್ರು ಕರಗಳು ತಡಿ ದೇವ್ರನ್ನ ಮಹಿಮೆ ಪಡಿಸ್ತೀವಿ. ದೇವರೇ, ಆ ಕೃಪೆ ನನಗೆ ಕೊಟ್ಟಿದ್ದಕ್ಕೆ ಸ್ತೋತ್ರ ಅಂತ ಎಲ್ಲರೂ ಒಂದು ಸಲ ನನ್ನ ದೇವರನ್ನ ಘನಪಡಿಸ್ಬೋದಾ? ಓ ಗ್ಲೋರಿಫೈ ಜೀಸಸ್. ಇನ್ನೊಬ್ರು ಯಾರಂತ ಗೊತ್ತಿಲ್ಲ, ಜೆಂಟ್ಸ್ ಕಡೆ ಅವರು ಪ್ರೇಯರ್ ಮಾಡ್ತಾ ಇದ್ದೀರಾ, ದೇವರೇ ನನ್ನ ಪ್ರಾರ್ಥನೆ ನೀನು ಕೇಳೋದಿಲ್ವಾ ಅಂತ. ನನ್ನ ಪ್ರಾರ್ಥನೆ ನೀನು ಕೇಳೋದಿಲ್ವಾ? ಅದರ ಯಾರಂತ ಗೊತ್ತಿಲ್ಲ, ನಿಮ್ಮ ಪ್ರಾರ್ಥನೆ ದೇವ್ರು ಕೇಳೋದಕ್ಕೆ ಮಾತಾಡ್ತಾ ಇದ್ದಾರೆ. ನಿಮ್ಮ ಪ್ರಾರ್ಥನೆ ಕೇಳೋದಕ್ಕೆ ದೇವ್ರು ಮಾತಾಡ್ತಾರೆ. ನೀವು ನಿಮ್ಮ ಮಗಳ ವಿಷಯದಲ್ಲಿ ಮಾತಾಡ್ತಾ ಇದ್ದೀರಿ. ನೀವು ಮಗಳ ವಿಷಯದಲ್ಲಿ ತುಂಬ ಚಿಂತೆ ಮಾಡ್ತಾ ಇದ್ದೀರಿ. ಮಗಳ ವಿಷಯದಲ್ಲಿ ಕೊರಗಿತ್ತಾ ಇದ್ದೀರಿ. ಮಗಳನ್ನು ನೋಡಿ ನೋಡಿ ನೀವು ಅಳ್ತೀರಿ. ಭಯಪಡಬೇಡ್ರಿ, ನಿಮ್ಮ ಮಗಳನ್ನು ದೇವ್ರು ಸರಿ ಮಾಡ್ತಾ ಇದ್ದಾರೆ. ನಿಮ್ಮ ಮಗಳ ವಿಷಯದಲ್ಲಿ ಯಾರು ಅಳ್ತಾ ಇದ್ದೀರಲ್ಲ, ಅವ್ರ ವಿಷಯದಲ್ಲಿ ದೇವ್ರು ಕಾರ್ಯ ಮಾಡ್ತಾ ಇದ್ದಾನೆ. ನಿಮ್ಮ ಮಗಳು ಮಾತು ಕೇಳ್ತಾ ಇಲ್ಲ ಅಂತ ಭಯನ, ದಾರಿ ತಪ್ಪಿದ್ದಾರೆ ಅಂತ ಭಯನ, ಅವರು ನಿಮ್ಮ ಮಾತು ಕೇಳಲ್ಲ ಅಂತ ಭಯನ, ಅದು ಯಾವ ಭಯ ನನಗೆ ಗೊತ್ತಿಲ್ಲ. ಆ ಕಣ್ಣೀರಿಡುವಂಥ ನಿಮಗೆ ದೇವರು ನಿಮ್ಮ ಮಗಳ ವಿಷಯದಲ್ಲಿ ದೊಡ್ಡ ಬದಲಾವಣೆ ತರಲಿಕ್ಕಿದ. ನಿಮ್ಮ ಮಗಳು ಬಂದು ಶರಣರಾಗ್ತಾರೆ. ನಿಮ್ಮ ಮಗಳು ಮಾತು ಕೇಳ್ತಾರೆ. ಯಾರಂತವ್ರು ಇದ್ರು ಗೊತ್ತಿಲ್ಲ. ದೇವರೇ, ಅವ್ರನ್ನ ನೀನು ಸಂಧಿಸಿದ್ದಕ್ಕಾಗಿ ಸ್ತೋತ್ರ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್ ಆಫ್ ಗಾಡ್. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್ ಆಫ್ ಗಾಡ್. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್ ಆಫ್ ಗಾಡ್. ಒಬ್ಬರಿಗೆ ಸೊಂಟದ ತುಂಬ ನೋವಿದೆ, ಸುಮಾರು ತಿಂಗಳೇ ಆಗೋಯ್ತು. ಆ ನೋವಿಂದ ಹಂಗೇ ಇದ್ದೀರಿ ನೀವು. ನನಗೆ ಗೊತ್ತಿಲ್ಲಮ್ಮ, ಅದು ಯಾರಂತ ಗೊತ್ತಿಲ್ಲ. ನಿಮ್ಮ ಕೈನ ಅದ್ರ ಮೇಲೆ ಇಟ್ಕೊಡ್ರಿ. ಕರ್ತನ್ ನಿಮಗೆ ಬಿಡುಗಡೆ ಕೊಡ್ತಾ ಇದ್ದಾನೆ. ಕರ್ತನ್ ಬಿಡುಗಡೆ ಕೊಡ್ತಾ ಇದ್ದಾನೆ. ನೀವು ಇಲ್ಲಿಂದ ಹೋಗುವಾಗ ಬಿಡುಗಡೆನ ಹೊಂದ್ಕೊಂಡು ಹೋಗ್ತೀರಿ. ಬೇಕಾದ್ರೆ ಚೆಕ್ ಮಾಡಿರಿ, ನಿಮಗೆ ಆಶ್ಚರ್ಯ ಆಗಿದೆ. ಆ ನೋವು ತುಂಬ ತಿಂಗಳಿಂದನೇ ಇತ್ತು, ಆದರೆ ಇವತ್ತಿಂದ ಆ ನೋವು ಇರೋದಿಲ್ಲ. ನಿಮ್ಮ ನಂಬಿಕೆಗೆ ಆಧಾರವಾಗಿ ದೇವರು ಬಿಡುಗಡೆ ಕಡಿದವಾಗಿ ಜೋರಾಗಿ ಚಪ್ಪಾಳೆ ಹೊಡೆದು ನಮ್ಮ ದೇವ್ರನ್ನ ಮಹಿಮೆ ಪಡಿಸೋಣ. ದೇವರೇ, ಇದ್ರ ಮೂಲಕ ಒಬ್ಬೊಬ್ಬನ ಆಶೀರ್ವದಿಸಿ ಬಲಪಡಿಸಿ ನಿನ್ನ ಯೇಸುವಿನ ನಾಮದಲ್ಲಿ ತಂದೆ.